ಸ್ತುತಿಸಿದರು ನಾರಾಯಣನಿದು ಆ ನಾರಾಯಣಿಯನುಲಿದು ಸ್ತುತಿಸಿದರು ನಿರ್ಜರರು ದೇವಿಯ ನತಿಮಗ ಸಂತೋಷದಿಂದಲಿ ಗತವ ಮಾಡಿದ ಶುಂಭನನು ಶುಂಭ ಅನುಜನನೆಂದು ಮಿತಿಯು ಇಲ್ಲದೆ ಸ್ತುತಿಸಿದರು ತಾವತಿ ಬಕುತಿಯಂ ದೇವಿ ನಾಮವ ಪತಿ ಪರಾತ್ಪರ ಬ್ರಹ್ಮವೇ ಎಂದೆನು ತಲಮರಗಣಾಗ ಮುಂಡಮಾಲಿನಿ ಬ್ರಹ್ಮ ವೈಷ್ಣವಿ ಚಂಡಿ ಉಮ ಹೈಮಾವತೀಶ್ವರಿ ದಂಡೆ ಆಯುಧ ಗೌರಿ ದುರ್ಗಾನಂದ ಮಹಾದುರ್ಗಿ ಲೆಂಡ ಕಗ್ಗಿರಿ ಚಕ್ರಶೂಲಿ ಮುದುಂಡಿ ಮುಗ್ಗರ ಗಲಗೆ ಮಗ ಗೋರಂಡೆ ಗೋರೆ ನಾರಾಯಣಿ ನಮೋ ಎಂದುರ ಮರಗಣ ಭದ್ರಕಾರೆ ಭವಾನಿ ಪಾರ್ವತಿ ಭದ್ರಮಂಗಳೆ ಅನ್ನಪೂರ್ಣೆ ರೌದ್ರಿ ಶಾಕಂಬರಿ ಮಗೇಶ್ವರಿ ಅಂಬ ಜಗದಂಬ ಶುಕ್ರ ಕಂಬರಿ ಚೋಡದಿಯ ಸುಖ ನಿದ್ರೆ ಭುವನೇಶ್ವರಿ ಜಗನ್ಮಯೇ ನಿದ್ರೆ ಭುವನೇಶ್ವರಿ ಜಗನ್ಮಯ ಮುದ್ರಗೇಶ್ವರಿ ನಾರಾಯಣಿ ನಮೋ ಎಂದು ಗಮರಗಣ ಏನಾತ್ಮಜಮಂತ ಭಕ್ಷಣೆ ಧ್ಯಾನ ರೂಪಿ ಕರಾಳ ವದನೆಯ ಮೌನಿ ಯೋಗಿನಿ ತಾಪಸಿಯ ಮಹಾಕಾಳಿ ಮಹಾಶಕ್ತಿ ಜ್ಞಾನ ರೂಪಿ ಸುಧಾಯ ಕಚ್ಚುತೆ ಸ್ವಾನುಭವ ವಸ್ಮಾಂಗಿ ಭಗವತಿ ಪಾನ ಪಾತ್ರೆ ನಾರಾಯಣಿ ನಮೋ ಎಂದು ಗಮರಗಣ ಪ್ರೇತದೋತನೆ ಸರ್ವಭೂಜನೆ ರಾತೆ ಗಿರಿಜಾ ಸತ್ಯ ನಿತ್ಯದ ಭೂತನಾಥೆ ಭಯಂಕರಿಯ ಶಂಕರಿಯ ಶಾಂತಾಯೇ ಪ್ರೀತೆ ಪುಣ್ಯೆ ತ್ರಿನೇತ್ರೆ ಈಶ್ವರಿ ಮಾತೆ ಭೂತ ಗಣಾಯೇ ಧಾತ್ರಿಯೇ ಪ್ರೀತೆ ಅಂಬರೇ ನಾರಾಯಣಿ ನಮೋ ಎಂದು ಗಮರಗಣ ಸಿದ್ಧಕೆ ಜರಿ ದೈತ್ಯ ಜಮನೀಯ ಶುದ್ಧ ಚೈತನ್ಯ ವಿಧಾತೆ ರುದ್ರಯಾಮಳ ರುದ್ರಮುಖಿ ರಕ್ತಾಕ್ಷಿ ವಿಮಲಾಕ್ಷಿ ಬುದ್ಧಿ ಸಾಕಿದು ಜಾಂತೆ ಶಾಂಭವಿ ಮುಗ್ಧೆ ಮೂಡೆ ವಿವೇಕಿ ಮಹಾಬಲೆ ಪದ್ಮದಾಸನೆ ನಾರಾಯಣಿ ನಮೋ ಎಂದು ಗಮರಗಣ ಕೋಮರಾಂಗಿ ಸತ್ಯಲೋಚನೆ ಸೋಮಶೇಖರಿ ಮುಕ್ತ ಕೇಶಿ ನಿರಾಮಯೇ ನಿರಾವರಣೆ ನಿಷ್ಕಳೆ ನಿಜಾನಂದೇ ಕಾಮರೂಪಿಣಿ ಕಾಮವಾಣಿ ಕಾಮುಕಿಯ ಕಲ್ಯಾಣಿ ಕರುಣೆ ಭೀಮೆ ಭೈರವಿ ನಾರಾಯಣಿ ನಮೋ ಎಂದು ಗಮರಗಣ ಪಾದುಕಾಯ ಪರಂಬೆ ವೀಣೆ ವಿನೋದೆ ನಾರಾಯಣಿ ನೃಸಿಂಹೆ ಅನಾದಿ ಆನಂದಾಯೇ ನಾದ ಬಿಂದು ಕಳಾತೀತೆ ವಾದಿಮುಖ ಭಂಜರಿಯ ಸ್ತಂಭಿನಿ ಆದಿ ಮಧ್ಯಾಂತಾಯೇ ವ್ಯಯೇ ವಾದಪೀತಲೆ ನಾರಾಯಣಿ ನಮೋ ಎಂದು ಗಮರಗಣ ತಂತ್ರ ವಿಕಟಾಂಗಿಯ ವಿಮರ್ಶಳೆ ಯಂತ್ರರೂಪಳೆ ಮಹೋದರಿಯ ನಿರಂತರ ಪ್ರಣಮ ಶ್ರೋತ್ರಿ ವರ ಸಾವಿತ್ರಿ ಗಾಯತ್ರಿ ಮಂತ್ರಮಯ ಮೂರ್ತಿಯೇ ಜಟಾಧರೆ ಮಂತ್ರೇ ಮಂತ್ರಾಸನೆ ಮಹಾತ್ಮೆಯೇ ಮಂತ್ರ ದೈವತೆ ನಾರಾಯಣಿ ನಮೋ ಎಂದು ರಮರಗಣ ಮಧುವದನೆ ಕೈಟಬರಿ ಕೇವಲ ಮಧುಮಗಿಜ ಮದ್ದಿನಿ ಮಹಾಸುರ ಕದೈ ಶುಂಭಾಂತಗಿರಿ ಶುಂಭೇಜಿ ಮದಮಾರಿ ಕದನಿ ಕಗ್ಗ ಕಟಹರಿತೋ ಮರ ಸುದಯ ಪೌತ್ರ ಸುಜೌಟ ಸೌಂದರಿ ವದರಿ ವಿಸ್ತರಿ ನಾರಾಯಣಿ ನಮೋ ಎಂದು ಗಮರಗಣ ನಮೋ ನಮೋ ಇಂದ್ರಾದ್ಯಾರ್ಯನೆ ನಮೋ ನಮೋ ಶಿವ ಪದ್ಮವತಿಯ ನಮೋ ನಮೋ ಕ್ಷೇತ್ರೇಶ್ವರಿ ಆನಂದ ಸುನಂದಾಯೇ ನಮೋ ನಮೋ ವೆಂಕರಿ ಶಂಕರಿ ನಮೋ ನಮೋ ಕಟ್ವಾಂಗಿ ಗದಯೇ ನಮೋ ನಮೋ ನಾರಾಯಣಿ ನಮೋ ಎಂದು ರಮರಗಣ ರಾಜಿ ಭೀಮಾಯೇ ನೃಸಿಂಹೆ ತ್ರಾಜಿ ಚಾಮುಂಡಿಯೇ ಮಹೇಂದ್ರೇ ತ್ರಾಜಿ ಭ್ರಮರಿಯೇ ರಕ್ತದಂತಿಕೆ ತ್ರಾಗಿ ಶಿವದೂತೆ ತ್ರಾಗಿ ಮಗೇಶ್ವರಿ ವರಾಹಿಯೇ ತ್ರಾಗಿ ಬ್ರಹ್ಮಿಯೇ ದೇವಿ ದೇವಿಯ ತ್ರಾಗಿ ವೈಷ್ಣವಿ ನಾರಾಯಣಿ ನಮೋ ಎಂದು ಗಮರಗಣ ಎಂದು ದುರಿದುದ ಆಗ ದೇವಿಯು ಅಂತು ನುಡಿದಳು ವೈವಸ್ವತ ಮನವಂತರವು ಬರುತ್ತಿಗುದು 28ನೆಯ ಯುಗಕ್ಕೆ ಅಂತು ಬರೆ ಶುಂಭನು ನಿಶುಂಭವರಂತು ಹುಟ್ಟುವರವರ ಕೊಲ್ಲಲಿ ಕಂತು ನಾ ಹುಟ್ಟುವೆನು ಯಶೋದಯನೆಂದಳ ದೇವಿ ಹುಟ್ಟುವರು ಶುಂಭಾನಿ ಶುಂಭರು ದಿಟ್ಟ ವೈ ಪ್ರಚಿತ್ತರಿನಿಜಿ ಹುಟ್ಟುವೆನು ನಾಂ ದುರ್ಗಿಯಾಗಿ ಅಪರಂತ್ಯದಲ್ಲಿ ಇಷ್ಟು ಕೇಳಿರಿ ಬಗಳ ಬೀಚವ ಕೊಟ್ಟು ಸಂತದ ಬಡಿವೆ ಭಕ್ತರಿಗಿಷ್ಟು ನಿಮಗೆ ಇರಿಕಿರಲಿ ಎಂದಳು ಶಾರದಾ ದೇವಿ
ಏಳಿ ನಿರ್ಜರರಾದವರು ನಾ ಹೇಳುವೆನು ಮದು ಕೈದವರನೇ ಕಾಳಗರಿ ಮಡಗಿದುದ ಮೈದ ದುರನ ಕೆಡಗಿದುದ ಮೇಲೆ ಜುಂಬನಿ ಜುಂಬರೆಂಬರ ಕಾಲ ಮಾಡಿಗ ಚರಿತವಿದನಿ ಆಲಯದಲ್ಲಿ ಓದುವುದು ಭಕ್ತಿಯನೊಂದಳ ದೇವಿ ಓದುವುದು ನವಮಿಯಲಿ ಅಷ್ಟಮಿಯಲಿದ ನೋದುವುದು ಚತುರ್ದಶಿಯ ತದಿಗೆಯಲೋದುವುದು ಪೂರ್ಣಿಮ ಮಂಗಳವಾರ ಶುಕ್ರವಾರಗಳು ಓದುವುದು ನವರಾತ್ರಿ ನವದಿನ ಓದುವುದು ಭಯಭಕ್ತಿಯಿಂದಲೇ ಓದುವುದು ಪ್ರತಿದಿನದಿ ಸಿದ್ಧಗುದೆಂದಳ ದೇವಿ ಹರಿದುಡುಗುವವು ಸರ್ವ ದುಷ್ಕೃತ ಹರಿದಿಗುದು ದಾರಿದ್ರ ಹರಿಭಯ ಹರಿದುಗೋಗುವುದು ರಾಜ ಚೋರ ವ್ಯಾಘ್ರಗಳ ಭಯವೋ ಹರಿದು ವೃಷ್ಟಿಕ ಸತ್ಪಾರುಕ ಬೀತಿರುವ ಭೂತೌರಾಟ ಗಂಜಿಕೆ ಬರಿದೂಗರು ಸಂತೋಷಗರು ದೇವಿಯ ಮಹಾತ್ಮೆ ಕೇಳಿದೊಡೆ ಮಾರಿದುರ್ಗಿಮೋದ್ಭುತದ ಭಯ ತೀರುವುದು ಉತ್ಪಾತ ತೆವಿದವು ಸೇರಿರುವ ಬಹು ಬ್ರಹ್ಮ ರಾಕ್ಷಸ ಉಡಗಿ ಹೋಗುವುದು ಸೇರ ವಿರುದಿಗರವರೆ ಮಿತ್ರಗರಾವಗರು ಮನ್ನಿಬರು ದೂರದ ದಾರಿಯವರೇ ಬಗರು ದೇವಿಯ ಮಹಾತ್ಮೆ ಓದಿದೊಡೆ ರಾಜದೇವಕನಗನು ರಾಜ್ಯದಿ ಪೂಜಗೊಂಬ ಸಮಸ್ತರು ಮಗ ವೆಚ್ಚಗಳು ಜಯಿಸುವನವರು ದೇಶಕ್ಕಧಿಕ ತಾನಗನೋ ವಾಜಿ ಗಜಗಳನೇಕ ಕಟ್ಟುವ ಭೋಜನವು ಮೃಷ್ಟನ್ನವೆಂಬುವ ಜೋದಿಗ ಬೆತವ ನೀನು ದೇವಿಯ ಮಹಾತ್ಮೆ ಜೋದಿದೊಡೆ ವಾದ ಮಾಡುವನ ನಾಲ್ಗೆ ಹಿಂದಕ್ಕೆ ಸೇದುತ್ತಿರುವುದ ಅಸಾಧ್ಯವೆಂಬುದು ಸಾಧಿಸುವುದು ವೇದನಾಗದ ಕಾರ್ಯ ಭೇದಕುದು ಸೋದರರು ಪಿತೃ ಮಾತೆ ಸತಿ ಸುತರಾದರೆಲ್ಲರ ಆನಂದವಿರುವರು ಓದಿ ಕೇಳುವರಾದವರಿಗಗುದೆಂದಳ ದೇವಿ ಧನಕರು ಹೆಚ್ಚುವವು ಮನೆಯೊಳು ಜಿನದು ಜಿನ ಜಿನ ಧಾನ್ಯ ತುಂಬುತ್ತ ತನತನಗೆ ಆಗುವವು ನಿನದದ ಮುನ್ನ ಕಾರ್ಯಗಳು ಜನರು ತನ್ನಯ ಹಿಂದೆ ತಿರುಗುವ ಧನವು ಕೊಟ್ಟಡಿಯಲ್ಲಿ ಕುದಿರಿತು ಭಾಗ್ಯಬಹುದು ದೇವಿಯ ಚರಿತೆಯೋರಿದೋಡೆ ನಸಿದಿಗವುದು ಸ್ವಪ್ನವೆಂಬವು ಸದಿನವಗು ಸುಸ್ವಪ್ನ ಗ್ರಹಗಳು ಶಿಶುವು ಶಾಂತಿಯಲ್ಲಿ ಗುದು ಬಾಲಗ್ರಹವು ದೂರಗುದು ವಸುದಿ ಸುದ್ದಿಯ ಕೇಳ್ಬದೇಗರಿ ಅಸನಿಗನುವ ಯೋಗನಂಗಳು ಮುದುಗಿಗ ಎನ್ನಯ ಚರಿತೆ ಮಹಿಮೆಂದಳ ದೇವಿ ವಿದ್ಯಾಶಾಸ್ತ್ರ ವಿವೇಕ ಬರುವುದು ಬುದ್ಧಿ ಚೊಕ್ಕಟಬಹುದು ಬಹು ವಾಕ್ಸಿದ್ಧಿಗಳು ದೊರಕುವವು ಸಂತಾನಗಳು ಹೆಚ್ಚುವವು ಸಿದ್ಧ ನಿನಿಪನು ಶತ್ರುನಾಜನ ವಿದ್ದ ರೋಗವು ಪರಿಗರವು ದೀನೋತ್ತರಣಬಹುದೆನ್ನ ಚರಿತೆಯಳೆಂದಳ ದೇವಿ ಓದ ನಿಷ್ಕಾಮ್ಯದಲ್ಲಿ ಜ್ಞಾನದ ಗಾದಿ ತೋರಿಬೆ ಸರ್ವ ಭೇದ ಭೇದ ಖಂಡಿತ ಸರ್ವ ಬ್ರಹ್ಮಮಯಂಬ ಲಕ್ಷಣವ ಸಾದರದಿ ನಿಶ್ಚಯಿತ ಸ್ವಾತ್ಮಾಂಬೂದರಿ ತೂಗಾಡಿದವನನು ಸೇದಿಕೊಂಬೆನು ಎನ್ನೊಳಗೆ ಎಂತೆಂದಳ ದೇವಿ ಉದಕ ಮಧ್ಯದಿ ಕಾಯುವೆ ನಾನ ವಿಧ ವಿಧದ ಸಂಕಟವ ಭರಿಸುವೆ ಉದಗಿ ಬರೆ ಕಾಚಿಚ್ಚು ಕರಿ ಕೋಣ್ಗಳಲ್ಲಿ ರಕ್ಷಿಪೇನು ಮುರಿದಿರುವ ಕತ್ತಲಲು ಛತ್ರದಿ ಬಿದಿರಿ ಕಡಿಯುವ ವೇಳೆಯಲ್ಲಿ ನಾನು ದವಿ ಕಾಯುವೆನು ಎನ್ನ ಭಕ್ತರನೆಂದಳ ದೇವಿ ಗಾಳಿ ಪರಿಗರ ಮಾಡುವೆ ಸಿಕ್ಕರೆ ಬಾಳ ಮಳೆ ನಿಲ್ಲಿಸುವೆ ಸಿಡಿಲದು ಮೇಲೆ ಗಾಯಲು ತಪ್ಪಿ ಹೋಗುವ ತೆರನ ಮಾಡುವೆನು ಓಡಿಸುವೆ ಮಂತ್ರಿಕನ ಧರಣಿಯ ಪಾಲನನು ಮಾಡುವೆನು ಪರಬಲ ದಾಳಿ ನಿಲ್ಲಿಸ ಎನ್ನ ಭಕ್ತರನೆಂದಳ ದೇವಿ ಇಂತು ನುಡಿಯರು ದೇವಿ ನುಡಿಗಳನಂತೂ ಕೇಳುತ್ತ ಸುರವರರು ತಾವಂತೂ ಹರಿತವನೋದುತ್ತಿದ್ದರು ಮಧ್ಯ ಲೋಕಕ್ಕೆ ಸಂತತದಲೋದೆಂದು ಎದರು ಚಿಂತಿಸುತ್ತ ದೇವಿಯನು ದೇವಿದಂತು ಕಳುಗಿಸಿಕೊಂಡರೆ ನಿರ್ಜರರು ತಾವೆಂದ ಶಾಂತಿಗೊಳ್ಳೆಯ ಕಾಳಿ ತನ್ನೊಳಗಂತೂ ಒಡಗಿಸಿ ಮಾತೃಗಣಗಳ ನಿಂತಳೈ ತಾನೊಬ್ಬ ಪಾರ್ವತಿಯಾಗಿ ಹಿಮಚರದಿ ಎಂತು ಬೇಳ್ಬೆನು ತರುವ ಚರಿತೆ ಇದಂತು ಪಾರ್ವತಿಯಳ ಮಹಾತ್ಮೆಯ ಸಂತತದಲು ಓದುವನವನೆ ತನ್ನಿಂದ ಸಾಂಬ ಶಿವ ಸುರವರರು ತಾವು ತಮ್ಮ ತಮ್ಮದಿ ಕರವಗೊಂದು ಕತಿ ವಿಜಲೋಕಕ್ಕೆ ಅರಸುಗಳು ತಾವಾಗಿ ಸ್ವರ್ಗದ ಸುಖವ ಭೋಗಿಸುತ್ತ ಸುರುಳ ಶುಂಭನಿ ಶುಂಭರಳಿಯರು ಅರಸುತ್ತಲಿ ದೇವಿಯನು ಮನಗಳು ನಿರುತ ಧ್ಯಾನಿಗಿದರು ಚಿದಾನಂದಾತ್ಮ ಗುರುವರನ
इति श्रीमत्परममृत परिव्राजकाचार्य श्री चिदानंद गुरुवरे चरण पद्मद्विरेप चिदानंदावधूत विरचित पार्वती महात्म्यो नारायणी स्तुतिर्नाम षोडशोऽध्यायगतं पूर्णं मंत्रोऽध्याय 16 ಪದ 640 ಮಂಗಳಮತ್ತು ವೇದಾಂಗ ರೂಪಿಣಿ ಆದ ಮಹಿಮೆಯ ಮಂಗಳೆಂದರೆ ಕೇಳಿದನು ಮೋಗೆ ಜೌರುಷಭಂಗೆ ಕೇಳಲೈ ನಂದೀಶ ಮಹಿಮೆಯ ಕೇಳುವನು ದೇವಿಯವ ಮರಳಿಯು ಕೂಳ ದಾನವರು ದಿಶಿ ಶುಂಭನಿ ಶುಂಭರೆಂಬುವರು ಮೇಲು ಲೋಕಕ್ಕೆ ಕೊಡಲು ಪದ್ರವ ಸೀಳಿದಳು ಶ್ರೀ ದುರ್ಗಿಯಾಗಿಯ ಮೂಲ ದೇವತೆ ಈಗ ಈ ಪಾರ್ವತಿಯು ಕೇಳಂದ ರಕ್ತದಂತಾಸುರನ ಕೊಂಡೆ ರಕ್ತದಂತಿಗೆ ಎನಿಸಿಕೊಂಡಳು ಶಕ್ತನಕ ದುರ್ಗಾಸುರನ ಸಂಹರಿಸಿ ಮುನಿವರರ ಯುಕ್ತಳಾಗಿಯ ದೇವಿಯವನನು ಭುಕ್ತ ಮಾಡಿಯ ದುರ್ಗನ ಮದಿ ಭಕ್ತರಿಂ ಕರೆಯಿಸಿದಳಿ ಪಾರ್ವತಿಯು ಕೇಳಂದ ಭೀಮನೆಂಬುವ ದೈತ್ಯ ಮುನಿಗಳ ನಾಮಗಾಗಿ ಮಚಲದಿಸಿ ನಲಿಕೆ ಸೋಮಶೇಖರಿ ರಕ್ಷಿಸಿಯ ಮುನಿಗಳನ್ನು ದೈತ್ಯನನು ಆಮಗ ಯುದ್ಧದಲ್ಲಿ ಭಕ್ತಿಸಿ ತಾ ಮರಳಿ ಕರೆಸಿದಳು ನಾಮವು ಭೀಮೆ ಎಂಬ ದೇವಿ ಈ ಪಾರ್ವತಿಯು ಕೇಳಂದ ದಾರುಣಾಕ್ಯಂಬ ತುರತೆ ಜಗವ ದೂರ ಮಾಡುತ್ತ ಭ್ರಮರ ರೂಪದಿ 6 ಕಾಲಲ್ಲಿ ಯುಕ್ತವಾಗಿಯ ಸರ್ವರನು ಕಡಿದು ಮಾರಿಯಾಗಿರುತ್ತಿರಲಿ ಕವನನು ಕಾರಿಸಲು ಪ್ರಾಣವನು ನಾಮವು ಸೇರಿದುದು ಭ್ರಮರಾಂಬೆ ಈ ಪಾರ್ವತಿಯು ಕೇಳಂದ ಪದ್ಮತುರದನನ್ನುರದಲೆನ್ನನು ಪದ್ಮ ಮಾಡುವೆನೆಂದು ಎನ್ನ ಶಿರಸ್ಸಿನಲ್ಲಿ ಕೈ ತರಲು ತಿರುಗಿದ ಭುವನ ಸಾಚಿರವಾಗ ವಿಸ್ಮಯದಿ ನಾರಾಯಣಿಯು ಆಕಸ್ಮಿಕದಿ ಬಂದಿಳಿಯುತ್ತ ಸುರನ ಪದ್ಮ ಮಾಡಿಯ ಬಿಟ್ಟಳಿ ಪಾರ್ವತಿಯು ಕೇಳಂದ ದುರುಳತಮ ಕಮಲ ಜನಮರಗುತ ಪರಮಜುತಿ ಕತ್ತಡಗಲುದ ಕದಿವರತಿ ಮಿಂಗಿಲನಾಗಿ ಬಹುಯುದ್ಧಂಗಲನೆ ಮಾಡಿ ಅರಸಿ ಪ್ರಾಣವ ವೇದಗಳನೆ ಕರಕ್ಕೆ ಕೊಟ್ಟನು ಕಮಲ ಜನಿಗಾಕರಿಯು ಮಚ್ಚಾರೂಪದಿ ಪಾರ್ವತಿಯು ಕೇಳಂದ ಶರದಿ ಮತನದಿ ಗಿರಿಯು ಮುಳುಗಲು ಗಿರಿಯ ನೆತ್ತಿದ ಕೂರ್ಮನಾಗುತ್ತ ಶರದಿಯಳು ತಾನುದಿದ ಸುರಯ ಅಮೃತವ ವಿಂಗಡಿಸಿಯೇ ಸುರರಿಗಮೃತವನ ಸುರರಿಗೆ ಸುರ ಎರೆದು ಗರಿ ಜಗನ್ನೋಗಿ ನೆನೆಸಿದ ಪರಮ ಮಂಗಳ ದೇವಿ ಈ ಪಾರ್ವತಿಯು ಕೇಳಂದ ಭೂಮಿದನನು ಚಾಪೆ ಮಾಡುತ್ತಲ ಮಗ ಸುರ ನಿಳಿಯರ ಸದಳ ಕಾಮಗಾಗರಿ ವರಕನಾಗಿ ಕಿರಣ್ಯ ಲೋಚನನಾಗ ತಾಮಸನ ನಿರ ಕೆಡಕಿದರೆಯನು ಆ ಮಗಾದಾಡೆಯಲ್ಲಿ ನಗೆಗಿದ ನೀ ಮಹಿಮಳೆ ಈಕೆ ಈ ಪಾರ್ವತಿಯು ಕೇಳಂದ ಹರಿಯ ನಿನಗದಿರೆಂದು ಮಗನನು ದುರುಳಗೈ ಕೈರಣ್ಯ ಕೈಶ್ಯಪ ಪರಿಪರಿಯ ಬಾಧೆಯಲ್ಲಿ ಬಾಧಿಸುತ್ತಿರಲು ಕಂಬಗಳು ಹರಿಯ ನರಗರಿಯಾಗಿ ಹೊರಟೆ ಗರಿದು ಹೊಟ್ಟೆಯ ಕರುಳ ಮಾಲೆಯ ಧರಿಸಿದ ಹರಿಗೈ ಪಾರ್ವತಿಯು ಕೇಳಂದ ಗರ್ವಿಸಿರ ಬಲಿ ಎಂಬುವನು ಹರಿಯೋರ್ವನಾಗಿಯ ಹೋಗಲವ ತಾಂ ಸರ್ವ ಸಂಭ್ರಮದಿಂದ ಬೇಳೆ ನೆನಗುತವಾಮನನು ಪೂರ್ವ ಎನ್ನಯ 3 ಪಾದಗಳು ವಿಪುಡು ದಾನವನು ಅಳದೆ ಗರ್ವಗರಿಸಿಯ ಕುಳಿದನೀ ಪಾರ್ವತಿಯು ಕೇಳಂದ ಕಾಮಧೇನುವ ಕೊಡುಕುಳಂದೆ ಭೂಮಿಪತಿಯ ಕರ್ತವೀರ್ಯನು ತಾಮಸದ ಜಮದಗ್ನಿಯನು ಕೊಲಲಾದ ಕೋಪದಲ್ಲಿ ಭೂಮಿಪನ ಭುಜ ಕಾತಿರಂಗಳ ನಾಮಗ ಕಡಿದನು ರಾಮ ಭಾರ್ಗವನಾದನಿ ಪಾರ್ವತಿಯು ಕೇಳಂದ ಸೀತೆನವಗೊಂಡಾಗ ದಶರಥನಾಥ ಸುತ ಬಹುಕೋಟಿ ಬಲಸಗ ಸೇತು ಗಟ್ಟಿಯ ದಾಟಿ ಶರದಿಯ ಸುರರನೆ ತರಿಗೋವ ಖ್ಯಾತ ರಾವಣ ಕುಂಭಕರ್ಣರ ಭೂತಳದೊಳಿಂಬಿಟ್ಟ ಯೋಗ್ಯವನೋತು ಆಳಿದ ರಾಮನಿ ಪಾರ್ವತಿಯು ಕೇಳಂದ ಗೋಪುರಕ್ಕಿದುದಾಗ ಜೋಡಜ 1000 ಗೋಪಿಯರ ಕೂಡಿಯ ಮಾವ ಕಂಕನ ನರಕ ಶಿಶುಪಾಲರನು ಭಾವಪೂರ್ವಂ ಚರಿದು ಧರ್ಮಜ ದೇವ ಭೀಮಾರ್ಜುನರ ಕಲಕಿದ ದೇವಕೀಸುತ ಕೃಷ್ಣನೀ ಪಾರ್ವತಿಯು ಕೇಳಂದ ತ್ರಿಪುರವನು ಶಿವ ಕಾದು ತಿರಲಿಕೆ ತ್ರಿಪುರದಲ್ಲಿ ಸಪ್ತಸುರ ರುದಿಸಲು ತ್ರಿಪುರ ಮಧ್ಯದನಿಂದ ಹರಿ ಕುಳ ಬಳಿಯ ಪತ್ತಲದೆಯೇ ತ್ರಿಪುರ ಸ್ತ್ರೀಯರು ಕಂಡು ಮೋಸಿಪೆ ತ್ರಿಪುರ ಕೆಟ್ಟಿತು ಶಿವನು ದಕ್ಷಿಸಿದ ವಿಪುಲ ಬಲ ತಾಂ ಭೌತನೀ ಪಾರ್ವತಿಯು ಕೇಳಂದ ಹಿಡಿದು ವಾಜಿಯ ನಡರೆ ಕುದುರೆಯ ಕೆಡದುಳಿದು ಮಗ ದುಷ್ಟರಾದರ ಕಡಿದು ಕರ್ಮವ ಪುಣ್ಯ ಉಳಿಸಿಯ ಪಾರಿಸುತ್ತ ಜಗವಾಗ ನಡೆಯುತ್ತೆಲ್ಲ ದೇಶ ವಿಪರಿ ಬಿಡದೆ ರಕ್ಷಿಸೆ ಗರಿಗೆ ನಾಮವು ನುಡಿಯ ಕಲಿಕೆಯು ಕಲಿಕೆ ಈ ಪಾರ್ವತಿಯು ಕೇಳಂದ
ದೇವಿ ಅವತಾರಗಳೇ ಚಕ್ರದ ಕಾವುಗಳು ದಳ ಬೀಜ ವರ್ಣಗಳಾವಾಧಿಪತಿಯವರ ನಾಮವ ನಿನಗೆ ವಿಸ್ತರಿಸೆಯೇ. ಓವಿ ಕೇಳುವೆನೆಲೆ ಋಷಭ ಕೇಳ್ ದೇವಿ ಮಹಿಮೆಗೆ ಸರಿಯದಿಲ್ಲವು ಪಾವನಕ್ಕೆ ಪಾವನವು ದೇವಿಯ ಚರಿತೆ ತಾನೆಂದು. ಏಳುವೆನು ಆಧಾರ ಚಕ್ರಕ್ಕೆ ಆಲಯವು ಗುಣ 4 ದಳವವು 4 ಅಕ್ಷರ ಆದಿ ಅಂತ್ಯಕ್ಷಂಗಳಿಗವ. ಮೇಲೆ ವರ್ಣವು ನೀಲ ಪದ್ಮಕ್ಕೆ ಹೋಲಿಯಾಡುತ್ತ ಪಾಜವಂಕುಜ ತಾಳಿರುವ ಗಣಪತಿಯು ಈ ಪಾರ್ವತಿಯು ಕೇಳೆಂದಾಗ. ಲಿಂಗಸ್ಥಳ ಸ್ವಾದಿಷ್ಟ ಚಕ್ರವು ಸಂಗಡಾರ್ಥಳ 6 ಅಕ್ಷರ ವಿಂಗಡಿಸಿ ಆದಿ ಅಂತ್ಯಕ್ಷರಂಗಳಿಗವು. ಕಂಗೊಳಿಸುವುದು ಕೃಷ್ಣ ವರ್ಣವು ಹಿಂಗದಲ್ಲಿ ಜಪಮಣಿಕ ಮಂಡಲ ಸಂಘದಲ್ಲಿರುವುದನು ಈ ಪಾರ್ವತಿಯು ಕೇಳೆಂದ. ನಾಭಿಸ್ಥಳ ಮಣಿಪೂರ ಚಕ್ರಕ್ಕೆ ಶೋಭಿಸಿದ ದಶಸ್ಥಳ ದಶಾಕ್ಷರ ಶೋಭನವು ಆದಿ ಅಂತ್ಯಕ್ಷರಂಗಳಿಗವ. ಈ ಬಗೆಯಲಿಗ ಪೀತವರ್ಣವು ಸ್ವಾಭಿಮಾನದಿ ಚಕ್ರಪದ 4 ಭುಜದಲಿಗ ವಿಷ್ಣು ಈ ಪಾರ್ವತಿಯು ಕೇಳೆಂದ. ಇದು ಧನಾಕದ ಚಕ್ರ ಹೃದಯದ ದಿಗದಳವು 12 ಅಕ್ಷರವಿಗವು ದ್ವಾದಶಾದಿ ಅಂತ್ಯ ಅಕ್ಷರಗವು. ಅಗುರು ಹೇಮದ ವರ್ಣ ಬದಕೆಯು ಮುಖ ಪಿನಾಕ ಕಮಲ ಜನಕ ಕಪಾಲದ ರುದ್ರನಿ ಪಾರ್ವತಿಯು ಕೇಳೆಂದ. ಕುತ್ತಿಗೆಯಲ್ಲಿ ಹುದದನು ವಿಶುದ್ಧಿಯು ಮತ್ತೆ ಚಕ್ರಕ್ಕೆ 16 ದಳ ವ್ಯಕ್ತಿ ಹೊಳೆವವು 16 ಕಡೆಯು ಒತ್ತಿ ಹೊಳೆವುದು ದುಂಗ ವರ್ಣವು ನಿತ್ಯದಲ್ಲಿಗ ಮರಕ್ಕೆ ತಿರುಗುವ ಸೊತ್ತು ಹುಟ್ಟುವ ಜೀವನಿ ಪಾರ್ವತಿಯು ಕೇಳೆಂದ. 2 ಗುಪ್ಪಿನ ನಡುವೆ ಚಕ್ರವು ಇರುತ್ತಿರುವುದು ಆಗ್ನೇಯವೆನಿಸಿದು ಕಿರಣ ರತ್ನವು ಕೋಣೆ 3 ದಳವು ತಾನೆರಡು ಹರಿಯೆರಡು ಸುಬೀಜವು ತರುಳ ಕೇಳಾದಿತ್ಯ ಕೋಡಿಯ ಮಿರಗುತ್ತಿರುತ್ತಿಗ ಬಿಂದುವಿ ಪಾರ್ವತಿಯು ಕೇಳೆಂದ. ಇದರ ಮೇಲಿರುತ್ತಿರುವುದು ಊರ್ಧ್ವಮುಖ ಒದಗಿದ ಸಹಸ್ರಾರ್ಥ ಚಕ್ರಕ್ಕೆ ಒದಗಿ ಸಾತಿರ ದಳದಲಿಂದ ಅಮೃತವನೆ ತಾ ತುಂಬಿ ಚದರದಿಗ ಬಹು ತೇಜ ತಾಳುದ ಉದುರಿ ಬಾಕ್ಯಾಂತರದ ವಾಸನ ಸಡಮಳದ ಪರಬ್ರಹ್ಮವೀ ಪಾರ್ವತಿಯು ಕೇಳೆಂದ. ಜೀವ ಶಿವತಾನೀಕೆ ಶಿವನಾಗಿ ವಸುದೆ ಕರ್ತೀಕೆ ಜೀವಿಗೆ ಜೀವನಾಗಿ ಕಲೀಕೆ ಲೋಕದ ಅಜಂತಿ ತಾನೀಕೆ. ಸಾವು ತುತ್ತು ಸುಖವು ದುಃಖದ ಓವಿ ಬಳಲು ಒಳಿಕೆ ಈಕೆಯು ಪಾವನಕ್ಕೆ ಪಾವನವು ಈಕೆ ಈ ಪಾರ್ವತಿಯು ಕೇಳೆಂದ. ಅಲ್ಲ ಬೀಗುರುಜಲ್ಲವೀಕೆಯು ಅಲ್ಲವು ನಪುಂಸಕವವು ಅವಯವವಲ್ಲ ದೇಹವು ಚರ್ಮ ವ್ಯವಹಾರಲ್ಲ ರಕ್ತ ಸ್ತ್ರೀ ಅಲ್ಲ ಸಂಕಲ್ಪವವು ವಿಕಲ್ಪವಲ್ಲ ಜೀವನ ವೀಕೆಯವರು ಅಲ್ಲವಾಗಿಯ ಈಗಳು ಈ ಪಾರ್ವತಿಯು ಕೇಳೆಂದ. ನಾದರೂಪಳು ಈಕೆ ನಾನಾನಾದಗಳು ತಾನೀಕೆ ನಾದದ ಲೋದುತ್ತಿರುವ ಸುನಾದ ವೀಕೆಯು ನಾದ ಮಗ್ನೀಕೆ ನಾದ ತೀತಳು ಈಕೆಯು ನಾದ ಬಿಂದುವು ಕಳೆಯುತ್ತೀತಳ ನಾದಿ ಪರದೈವೀಕೆ ಈಕೆಯು ಕೇಳೆಂದ. ಪಂಚಭೂತಳು ಈಕೆ ಜ್ಞಾನ ಪಂಚಕೇಂದ್ರಿಯದೀಕೆ ಈಕೆಯು ಪಂಚಕರ್ಮೇಂದ್ರಿಯಗಳೀಕೆಯು ವಾಯು ಪಂಚೀಕೆ ಪಂಚಪಂಚಸತ್ವವೆಲ್ಲವೂ ವಂಚನಿಲ್ಲದೆ ಈಕೆಯಿ ಪ್ರಪಂಚವರ್ತಿತಳೀಕೆಯಿ ಪಾರ್ವತಿಯು ಕೇಳೆಂದ. ಸರ್ವಭೂತಳು ಈಕೆಯು ಸರ್ವನಾಮಗಳೀಕೆಯು ಸರ್ವಚೇಷ್ಟಿಗಳೀಕೆಯು ಸರ್ವಜೀವಿಕೆಯೇ ಊರ್ವಿ ಪಶು ನರ ಕ್ರಿಮಿ ಮಹತ್ವವು ಈರ್ವ ಸುರಾಸುರ ಕ್ಷೇತ್ರ ಗಿರಿಪುರ ಸರ್ವವೆಲ್ಲವೂ ಈಕೆಯಿ ಪಾರ್ವತಿಯು ಕೇಳೆಂದ. ಹೇಳುವವನಾನೀಕೆ ಕಿವಿಯಲ್ಲಿ ಕೇಳುವವನೀಕೆ ಸಂತತ ಬೀಳುವುದು ತಾನೀಕೆ ಬೋಧೆಗಳೆಂಬುವುದು ಈಕೆ ಬೇರೆ ಸೂಕ್ಷ್ಮ ನಿರಾಳ ವಸ್ತುವು ಒಲಿಯಾಡುವುದೀಕೆ ಈಕೆಯು ಮೂಲ ಪರಬ್ರಹ್ಮಿಕೆಯಿ ಪಾರ್ವತಿಯು ಕೇಳೆಂದ. ಎಲ್ಲ ಬಲ್ಲವರಾರು ಋಷಭನೆ ಎನ್ನ ಮುಂದಕ್ಕೆ ತಂದು ಲೋಕಕ್ಕೆ ಎನ್ನ ದೈವವ ಮಾಡಿದಳೆ ನಾನಾದೆ ಪರದೈವ. ಇನ್ನು ವಿಷ ಕುಡಿದುಳಿದಿದ್ದೇನೆ ನಾನಿನ್ನು ಪಾರ್ವತಿ ತಾಳಿ ಮಗಿಮದಲ್ಲಿ ನುಡಿದೆ ನಾನುಳಿಯದುಂಟೇಲ ವೃಷಭ ಎಂದ. ಒಂದು ದಿವಸದಲ್ಲಿ ನನಗೆ ಪಾರ್ವತಿ ಅಂದಳೊಂದೇ ಮಾತು ಇದು ಏನೆಂದು ಕೇಳಿದಳು ತೋರ್ವದೆಲ್ಲವೂ ಎನ್ನಲು ನಾನಾಗ ಅಂದೇ ಸರ್ವವು ಎನ್ನ ಮಾಯನೆ ಎಂದು ನೋಡಿರಿ ಎನ್ನ ಮಾಯನು ತಂದು ಚಿಟಿಕೆಯ ಹಾಕಿದಳು ನಸು ನಗುತ್ತಲೀ ಗೌರಿ. ತೋರಿದರು ಹರಿಹರನಂತರು ತೋರಿದರು ಕಮಲಜರು ಬಗಳದಿ ತೋರಿದರು ಗದಜರು 100,000 ತೋರಲಂತವರ ಬಳಿ ಪರಿಚಾರಕರ ವಿಂಶತಿಯು ತ್ರಿಂಶತಿ ಮೂರಯವರೆದು ತಿರಲು ನಾವು ಬೆದರಿದನು ಕೇಳೆಂದಾಗ. ಅವರ ಕಾಂತಿಯನವರ ರೂಪವ ಅವರ ಆಯುಧವರ ಭೂಷಣ ಅವರ ಶೌರ್ಯವನವರ ಮಹಾಸಂಪತ್ತು ವೈಭವವ ಅವರದೆಲ್ಲವ ಕಂಡು ನಾನೆಂಬೆವರಿ ಗದಗದ ನಡುಗೆ ಎನ್ನನು ಅವಚಿದರು ಭಯಕರದಿ ನಡುಗದಿರೆನು ತರಿ ಗೌರಿ.
ಅಡಗಿದ ಅಮ್ಮ ಎಲ್ಲ ಎನಗೆಯು ನುಡಿದಲೇತಕ್ಕೆ ಅಂಜಿದೆನೆ ನಾ ನುಡಿದೆ ಘೋರ ವಿಚಿತ್ರ ಕಾಣಲಿಗೆನಲು ಈ ದೇವಿ ನುಡಿದಳೈ ಮುಗುಳುತ್ತರವ ಜಗದೇ ಜಗದೊಡೆಯ ನಿನ್ನ ಮಾಯಿಗೆಯು ನೀ ದೃಢವ ಬಿಡುವರೆ ಎಂದು ಸಂತೈಸಿದಳು ಎನ್ನೆಂದ. ಒಂದು ದಿನ ರಘುನಾಥ ಸಭೆಯೊಳಗಂದು ಕುಳಿತಿರ ಸರ್ವರು ಹಿತ ಮುಂದು ಇರೆ ನುಡಿದನು ವಸಿಷ್ಠಂಗಿ ರಘುತರಿ ಮಾತಾ ಒಂದು ಮಾಯೆಯು ಎಂತಿಗುವುದು ನಿನ್ನೆ ತಂದೆ ಕಕ್ಕೆ ಬೀಳುತ್ತ ವಸಿಷ್ಠನನು ಇಂದು ಏನು ತರವ ಕೊಡುವೆನು ಮಾಯೆಂದು ಶಯನುತ ಬೆರಗಿನಳು ಮನಗೂದು ಗಡವಿಗೆ ತರುಣಿಯೊಪ್ಪಳು ಶಬರೀರೆ ಆ ತರುಣಿಯನು ಕೂಡಿದನು ಶಿಶುಗಳಾದ ವೇಳೆಯಿತ್ತು ಮರಳಿ ಮನ ಮೊದಲಂತೆ ಏನು ತರವ ಕೊಡುವೆನು ರಾಮಗೆನುತ್ತಿರೆ ತರುಣಿ ಬಂದಳು ಮನದ ಸಂಗಡ ಶಬರಿಯ ಸಭೆಗೆ ಎನದಿಜುಗಳನ್ನೆನ್ನ ಬಿಟ್ಟೆ ಇನ್ನು ನೀ ಬಂದಿಲ್ಲಿರುವುದು ಚೆನ್ನಾಯ್ತು ನೀವು ಹೇಳಿದೈ ವಸಿಷ್ಠ ಜನೆ ಸಭೆಯೋ ಉನ್ನ ಬೆರಗಾಗುತ್ತ ವಸಿಷ್ಠನು ಇನ್ನು ಶಬರಿಯ ಮಾಡಿಕೊಂಡಿಗನೆನ್ನು ತಲಿ ತನ್ನೊಳಗೆ ಮೋರೆಯ ನೋದರಯ್ಯಂದ ರಾಮನದು ನಗುತ್ತಿರಲು ವಸಿಷ್ಠನು ಭೂಮಿಗೆಯು ತಗ್ಗಿಸಿದ ತಲೆಯನು ಈ ಮಗ ಪಾಪೇನು ಶಬರಿಯು ಎಲ್ಲಿ ನಾನೆಲ್ಲಿ ಆ ಮಗ ದೇವೆನು ತಿರಲು ಶ್ರೀರಾಮ ನೋಡಲಿ ಕಾಕಿರಾತಕ ಆಮಿನಿಯುತ ನಡಗಿದಳು ಶಿಶುಸುತರು ಸಖಿತಂದ ಹೋಗಲ ದೃಶ್ಯದಿ ಕಿರಾತಕಳಾಗಿದ್ದ ಶ್ರೀ ಬಳಿಕ ರಾಮಗೆ ಹೀಗೆ ಮಾಯವದೆನಲು ಬಾರದು ಎಂದ ವಾಸಿಷ್ಠ ಆಗ ತುದಿಸಿದ ದೇವಿಯನು ಮಹಿಮಾಗಣವ ವೇದಾಂತ ವಾಕ್ಯದಲೀಗ ಮಾಯೆಯೇ ರಕ್ಷಿತೆಂದೀ ಪಾರ್ವತಿಗೆ ಎಂದ ನಿತ್ಯ ನಿರ್ಗುಣ ನಿರಮಯಳೆ ನಿಜ ನಿತ್ಯ ಸಂವಿದ್ರೂಪ ಶಾಂಭವಿ ಪ್ರತ್ಯಗಾತ್ಮಳೆ ಪರಮ ಪೂರ್ಣ ಬ್ರಹ್ಮೆ ಪೂರ್ಣಾಯೇ ಚಿತ್ರರೂಪಳೆ ಚಿತ್ರಗಳೇ ಚಿದವತ್ತು ಚಿನ್ಮಾತ್ರವೇ ಚಿದಂಬರೇ ಕರ್ತೃ ತ್ರಿಪುರಿಯೇ ತ್ರಾಗಿ ತ್ರಾಗಿ ಎಂದ ವಾಸಿಷ್ಠ ಗಣಪತಿಯು ದಾರಿದ್ರಳಾದಳೆ ತಿಣಯ ನಂತರ ಪಡೆದ ತಾಯಿಯ ಗುಣಕತೀತಳೆ ಗುಪ್ತೆ ಗುಚ್ಯ ಗುರು ರೂಪೆ ಅರಿತು ಆದಳೆ ವ್ಯಯಳೆ ಉನ್ಮನಿಯ ಸಾಕಿಯ ಸಾಕಿ ಸಹಜಳೆ ತನೂರಗಿದಳೆ ತ್ರಾಗಿ ರಾಗಿ ಎಂದ ವಸಿಷ್ಠ ನೀರ ತೋಯದ ಮಿಂಚು ಆದಳೆ ಜಾಲಿ ಮುಳ್ಳಿನ ಮಾತ್ರ ವಾಚ್ಯಾಂತ ಹೇಳಲಿಕ್ಕೆ ಸೂಕ್ಷ್ಮಾಗಿ ಅಣು ಪರಮಾಣುವಾಗಿ ಕಳೆ ಮೂಲ ರೂಪಳೆ ಮೂರು ಮೂರ್ತಿಗೆ ಬಾಳ ಇಂದ್ರಾಧ್ಯಾಗ್ನಿ ರಾಜನ್ಗೇರಿಸುವಳೆ ತ್ರಾಗಿ 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 ಎಂದ ವಸಿಷ್ಠ ಅಕ್ಷರತ್ರಯ ಮೂವರಾದಳೆ ಅಕ್ಷರದ್ದವು ಈಶ್ವರ ಹೊರಳೆ ಅಕ್ಷರವು ಶೂನ್ಯಾಗಿಗಳು ಸದಾ ಶಿವನು ಎನಿಸುವಳೇ ಸಾಕ್ಷಿ ಶೂನ್ಯಳೆ ಶೂನ್ಯಳಾದಳೆ ಮೋಕ್ಷವಾರುಳಾದವರ ನಿಜ ಸಾಕ್ಷಾತ್ಕಾರಳೆ ತ್ರಾಗಿ 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 ಎಂದ ವಸಿಷ್ಠ ಮೂಲ ಪ್ರಕೃತಿಯೇ ಮೂಲ ಮಾಯೆಯ ಮೂಲ ವಿದ್ಯೆಯ ಮೂಲ ಮಾತೆಯೇ ಮೂಲಧಾರಿಯ ಮುನಿ ಜನರು ಹೃದ್ವೀಪೇಯೇ ಕಾಳಿ ಕಾತ್ಯಾಯನಿ ಭವಾನಿಯ ಕಾಳಿ ಕಂದರೆ ನಿರ್ವಿಕಲ್ಪೆ ಜ್ವಾಲಮಾಲಿನಿ ತ್ರಾಗಿ ತ್ರಾಗಿ ಎಂದ ವಸಿಷ್ಠ ಮಧುವದನಿ ಮಹಾಮೈಜ ಮದ್ದಿನಿ ಶಿವಶರಿಯು ಚಟಕಂಠ ಸಂಹರಿ ಮುದಮುಖರು ಸುಂದೋಪ ಸುಂದರ ಮಾರಿಬವದು ಪದುಮ ಭವನ ಮಾತ್ರ ದೈವತ ಸುದೆ ಓ ಕಳೆ ತಪ್ಪು ತಪ್ಪೆಂತೆಂದ ವಸಿಷ್ಠ ನಿಗಮತೀತಾಗಮದ ರೂಪಳೆ ಭಗವತಿಯ ಬಂಡಾದುರನ ಬಗದಿ ಕೊಂದೆಯು ಸೀರಿ ಪಿಂದೆಯು ಶೋಣಿತಾಂಬಕನಾಗ ಹರಗಣಾಗಿಯ ಪದ್ಮಗುರನನು ಜಗದನು ಸುಟ್ಟೆಯುವಾಗ ಹರಾದಳೆ ತಪ್ಪು ತಪ್ಪೆಂತೆಂದ ವಸಿಷ್ಠ ಭಕ್ತರ ಬಾಗಿಲುಳು ಈಗಲೇ ಭಕ್ತರನ್ನು ಬಯಸುವರ ತಲಗುವ ಭಕ್ತ ಭಕ್ತರೆ ತಪ್ಪು ತಪ್ಪೆಂತೆಂದ ವಸಿಷ್ಠ ಇಲ್ಲದಲೆ ಶಿವ ತೊಳೆಯಲಿರುತ್ತಿಗೆ ಇಲ್ಲದಲೆ ಹರಿಯದೆಯಲಿರುತ್ತಿಗೆ ಇಲ್ಲದಲೆ ವಿಧಿ ನಾಲಿಗೆಯ ನಾತನವ ವಾಡಿಕೆಯೋ ಇಲ್ಲದಲೆ ಜಗವೆಲ್ಲ ಮುಗಿಬೆ ಸೊಳ್ಳು ಎಂದೆನೆ ಮಾಯ ನನಗೆಯು ಹೊಲ್ಲು ಏಸವ ತಪ್ಪು ತಪ್ಪೆಂತೆಂದ ವಸಿಷ್ಠ ಇಲ್ಲದಲೆ ಪ್ರಪಂಚವಾಗಿಗೆ ಇಲ್ಲದಲೆ ಗುರು ಶಿಷ್ಯರಾಗಿಗೆ ತತ್ವಮತಿ ಧ್ಯಾನ ಉದಾಹರಣವಾಗಿ ನೀನೇ ಇಲ್ಲದ ನಿಂತು ಇರಲಿಕ್ಕೆ ಎಲ್ಲಿ ಅವನ
ಮಾಯ ಸುಳ್ಳೆನೆ ಕೊಲ್ಲುವುದೇ ಬಹು ತಪ್ಪೆಂತೆಂದ ವಸಿಷ್ಠ. ಸತ್ಯಮಾಯನೆ ಸತ್ಯವಾಗಿಯೇ ಮಿಥ್ಯಮಾಯನೆ ಮಿಥ್ಯವಾಗಿಯೇ ಸತ್ಯ ಮಿಥ್ಯೆಗೆ ಸಾಕ್ಷಿಯಾಗಿಗೆ ನಿನ್ನ ನರಿಯಲಿಕ್ಕೇಗೆ ಕತ್ತೆನಾ ನಿನ್ನೇನು ಬಲ್ಲೆನು ಮಿಥ್ಯಮಾಯೆಂದಿದ್ದು ಆದೆನು ಪ್ರತ್ಯೇಕಾತ್ಮಳೆ ತಪ್ಪೆಂತೆಂದ ವಸಿಷ್ಠ. ನಿನ್ನ ಮಗಿಮೆಯ ತಿಳಿವೆನೆಂದೆಡೆ ಇನ್ನು ಬ್ರಹ್ಮಚರಿಗ ಸತ್ಯವು ಕುನ್ನಿಬಲ್ಲನದೇನು ನಿನ್ನನು ಮಿಥ್ಯವೆನ್ನಲಿಕೆ ಇನ್ನು ಸುತರನು ಕೂಡಿ ಬಂದೆಯ ಎನ್ನ ಮಾನವ ತಿಳಿದುಕೊಂಡೆಯು ನಿನ್ನ ಪಾದಕ್ಕೆ ನಮೋ ನಮೋ ಎಂದ ವಸಿಷ್ಠ. ಗೆದ್ದೆನಿಂದಡೆ ದೇವಿ ತಾನಾಗಿದ್ದು ತಾನಾಗಿರುವುದು ಕರಗಿಯ ಶುದ್ಧ ನಿರಾಕಾರ ಬ್ರಹ್ಮವೇ ತಾನಾಗಿ ಎದುರಡಿದು ಇದ್ದನಾದಡೆ ಮಾಯಮಯಕ್ಕೆ ನಿರ್ಬುದ್ಧಿಯಾದಡೆ ಆತ ಮುಗ್ಧನು ಸುತ್ತರನ ಮಾತೇನು ಕ್ಷಮಿಸುರು ಎಂದ ವಸಿಷ್ಠ. ಸುಳ್ಳು ಎಂದೆಡೆಯು ತಾನೆಯು ಸುಳ್ಳು ಆಗಿರಬೇಕು ಸಹಜದಿ ಸುಳ್ಳು ರವಿ ಚಂದ್ರಾದಿ ಭೂಮ್ಯಾಕಾಶ ಮೊದಲಾಗಿ ಸುಳ್ಳು ಆದಡೆ ಮಾಯ ಸುಳ್ಳು ಎಲ್ಲ ಎಲ್ಲಿ ಹುಲು ಮುನಿ ತಪದಿಯನಗೆಯೋ ಸೊಲ್ಲುವುದೇ ಸುಳ್ಳೆನಲು ಎಂದೆಡ ಗಿಡದ ವಸಿಷ್ಠ. ಅದುವೆ ಕಾರಣವೆಷ್ಟು ಮಾಯೆಯು ನದವಿ ತಿಳಿಯಲಿ ಹರಿದು ಗುಣದಲುದಿಸಿ ತೋರುವ ಮೂರ್ತಿಗಳು ಮೊರೆಬಕ್ಕು ಬದುಕಿದರು ಕದನದಲ್ಲಿ ದೇವಿ ಕೊಂದಿಗ ಬದುಕುದರ ರಕ್ಕಸರ ನೆನೆಸಲು ಹಿಡಿದಲು ಉದಯರದಿವಿ ಮಳಲಿಂಗೆ ಮಿಕ್ಕಿಗರೆಂದ ಸಾಂಬ ಶಿವ. ಹರಿಯಾವತಾರೆಲ್ಲ ದೇವಿಯ ಪರಮಾವತಾರಗಳು ಹರಿಗೆಯೋ ಗಿರಿಜಿಗೆಯು ಭೇದವನು ಮಾಡುವ ನಾವ ಪಾತಕನೋವೋ ಉರುಳುವನು ಮಗ ಘೋರನರ ಗದಿಗರವು ಇಲ್ಲವ ನಿಂಗೆಯ ಮನವ ಹರಿವರೈ ಬಳಿಕವನ ಕಲ್ಪಾಂತರದಿ ಕೇಳಂದ. ಧ್ಯಾನ ಮಾಡುವ ಮೂರ್ತಿ ವಿವರವ ನಾನು ವಿವರಿ ಪ್ಯಾಷ್ಟ ಭುಜದಶ ಆನನವು ಡಮರುಗವು ಚೂಡಾಂಕುಜ ಭುಜರ ಚಾಪಾಗ ಪಾನಪಾತ್ರೆಯು ಚಕ್ರವತಿ ಸಗ ಮಾನಸದಿ ಪೂಜಿಸಲು ಬೇಕೈ ಜ್ಞಾನವಂತನೆ ಹೊರಿತು ಕೋಯಿದು ಕಾಳಿ ಮೂರ್ತೆಂದ. ಒಂದು ತಲೆಭುಜ ನಾಲ್ಕು ವಿಸ್ತಾರದ ವದನ ತಿರಕ್ತ ನಯನಗಳಿಂದ ಶಿರಮಾಲೆಯು ಕಪಾಲ ಸಿತಂಗ ವರ್ಣ ಬಸೋಗೋ ಚಂದದಿಂ ಕಟ್ವಂಗ ಶೂಲಸಿಯಿಂದ ಬೆಳಗುವ ಮೂರ್ತಿಯಿಂ ಮನದಿಂದ ಧ್ಯಾನಿಸಬೇಕು ಇದು ತಾಂ ಕಾಳಿ ಮೂರ್ತಿಯಂದ. ಇತ್ತ ರಕ್ತದ ತಿಲಕ ಜೋಡಿತ ಪಟ್ಟು ನುಸಲಲಿ ವೀರ ಜಡತಾಂ ಅಷ್ಟುಭುಜವು ಶ್ರೀವದನ ಶೇಷಾಭರಣ ಶಿರಮಾಲೆ ಪುಟ್ಟ ರಕ್ತಾಂಬರಗದ ಕಟ್ಟೀಗ ಕಟ್ಟುವಂಗ ಸಿಯುಗಗುದಿಟ್ಟ ಮೂರ್ತಿಯ ನೆನೆವುದಿದು ತಾಂ ಕಾಳಿ ಮೂರ್ತಿಯಂದ. ತಲೆಗಳವು ತಾವತ್ತು ಪಾದಗಳು ತಿಳಿಯಲಿಕ್ಕವು 10 ಭುಜಗಳು ಬೆಳಗುತ್ತಿಗವು 10 ಸರ್ವಾಯುಧಗಳನೆ ಧರಿಸಿ ಬರುಗಿರದ ವನಮಾಲೆ ಜೋಡಿತಗೊಳ್ಳುವ ಪಾತ್ರೆ ರಕ್ತನಯನವು ತಿಳಿಬಗಬೈದು ಧ್ಯಾನ ಮೂರ್ತಿಯು ಕಾಳಿ ಮೂರ್ತಿಯಂದ. ಕಲಿದು ಭುಜ ಸ್ತನ ಶ್ವೇತದ್ವಯ ತಾನಿರವ ಮುಖವದು ಶ್ವೇತ ಪಾದವು ಮಿರವ ಜಾನು ಜಂಗೂರ ಕಟಿ ರಕ್ತ ವರ್ಣದಲ್ಲಿ ಪರಮಗಂಧ ತುಲೇಪನದ ಭುಜವಿರುವ ಭಟ್ಟಾದಶವು ಗೌದಿರ ಕರದ ಧ್ಯಾನದ ಮೂರ್ತಿ ಇದು ಮಹಾಲಕ್ಷ್ಮಿ ಮೂರ್ತಿಯಂದ. ಅಷ್ಟಭುಜವನು ಲೇಪ ಗಂಧವು ತೊಟ್ಟ ಸರ್ವಾಭರಣನು ಸರಿನು ಇಟ್ಟ ರಕ್ತದ ತಿಲಕ ಕಾರೋಟೆಗಳ ಮಾಲೆಗಳ ಕಟೇಗ ಬಹುಜತ್ರ ಕೈಯೊಳಗಿಟ್ಟು ಪಾನಾಂಪತ್ರೆ ಶೋಣಿತ ತಿತ್ತರಿಂ ಧ್ಯಾನಿಪುದು ಇದು ಭಾರತೀಯ ಮೂರ್ತಿಯಂದ. 10 ಮುಖದಾವಷ್ಟ ಭುಜಗಳು ಮತ್ತೆ ರಕ್ತಾಂಬರದಿ ನೇತ್ರವು ಕತ್ತಿಪಾನ ಪಾತ್ರೆ ಗದೆ ಲಾಂಗುಲ ಮುಸಲ ಶರಭೋಗ ಮುತ್ತಿನ ಆಭರಣವು ಕಿರೀಟವು ಮತ್ತೆ ಈಗ ಗಂಧವುದು ಪುಷ್ಪವು ಚಿತ್ರದಲ್ಲಿ ಧ್ಯಾನಿಪುದು ಇದು ಭಾರತೀಯ ಮೂರ್ತಿಯಂದ. ನಂದಿಕೇಳ್ ಮಧು ಕೈಟ ಬರತ ಕೊಂದಳೈ ಮಹಾಕಾಳಿಯಾಗಿ ಅಂದು ಮೈಜನ ಕೊಂದಳೈ ಮಹಾಲಕ್ಷ್ಮಿ ಎನಿಸುತ್ತಲೇ ಮಂದಮತಿ ಶುಂಭಾನಿ ಶುಂಭರ ನಂದು ಛೇದಿಸಿದಳಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳೀಕೆ ಮಹಾಗೌರಿಯಂದ. ಕೊಂದ ಮಧು ಕೈಟ ಬರ ಪುರುಷನೋ ಅಂದೆಯ ಮಹಾಕಾಳಿ ತಾನೆ ಅಂದು ಪುರುಷನು ತಾನೆ ಸ್ತ್ರೀಯಾಗಿಗಳು ಹರಿಯಲಿಕೆ ಮುಂದೆ ಪುರುಷ ಸ್ತುತಿಯ ಲವರನು ಕೊಂದಳೆ ಆ ಮಹಾಕಾಳಿ ತಾಂ ಕರಿಯಂದು ಕರಿಯೇ ಕಾಡಿಕೆಂದಿರುದಿಗುಡು ಸೌಜ್ಞಂದ. 3 ನೇತ್ರಗಳೇಕ ಮುಖ ಭುಜ 6 ಖಡ್ಗ ಕಟಾರಿ ಚಕ್ರವು ಘೋರ ದೈತ್ಯರ ರಕ್ತ ತುಂಬಿದ ಪಾನ ಪಾತ್ರೆಯನು ಸಾರಿ ಕೈಯಲ್ಲಿ ಹಿಡಿದು ಗೋಳುಗರಿ ತೀರ ನೀರವು ನೀಲ ತೊರಗವು ಹಾರ ಮೌಕ್ತಿಕ ಮೂರ್ತಿ ಭಗವತಿ ಧ್ಯಾನ ಮೂರ್ತಿಯಂದ. ಕಿರಿಯ ನಯನದ ಉಳಗಿದ ಮುಖಕ್ಕೆ ಕರಕಡುಗ ವಜ್ರವು ಮುತ್ಕರ ಮುಖದೆಯೊಡನೆ ವೈರಿಯ ಜಿಕ್ಮೆ ಹಿಡಿದೆಡ ಗೈಯಲ್ಲಿ ಪೇರಿಸುತ್ತ
ಕಡಿವ ಬಲದಿಂದ ಕಾಂತಿಯಲೊಡನೆ ದಶಶಾಸ್ತ್ರದಲ್ಲಿ ಸ್ವರ್ಣದ ಒಡವೆಯಿಂದಿಗ ಮೂರ್ತಿ ಜ್ವಾಲಾಮುಖಿಯ ಧ್ಯಾನಂದ ಕೈಯು ನಾಲ್ಕು ಏಕಮುಖ ಎಡಗೈಯೊಳಿಗಾಲ ಚಾಪ ವೀಣೆಯು ಅಯ್ಯನೇ ಬಾರಿದು ತಲುಲಬುದ ನಯನ ಮೂಡರದೇ ತೀರೆಯು ಕೈಯ ಮೈಯಲ್ಲಿ ಮುತ್ತು ಜಡಿಯುವುದಲೊಯ್ಯನಿಗ ಮೂರ್ತಿದುವೆ ಜಾಮಲ ಧ್ಯಾನ ಮೂರ್ತಿಯಂದ ನಂದ ಭಗವತಿ ಎಂಬ ಮೂರ್ತಿಂಗಂದ ಕನಕಾಂಬರ ವಿಭೂಷಣದಿಂದ ಕನಕ ಚತುರ್ಭುಜವು ಗದೆ ಶಂಕ ಶರಶಾರ್ತಿ ಸುಂದರದ ಜೋಗಾಯ ಮಹನದಲ್ಲಿಂದ ಕನಕದ ಕುಂಡಲದ ಮುಕುಟಿಂದಲಿಗ ವಶೀಕರಣ ಮೂರ್ತಿದು ಧ್ಯಾನ ಮೂರ್ತಿಯಂದಾಗ ರಕ್ತ ಭುಜಗಳು ರಕ್ತ ಪಾದವು ರಕ್ತ ಮುಖವತಿ ರಕ್ತ ನಯನವು ರಕ್ತ ಜಾನವು ರಕ್ತ ಛಂಜೆಯು ಉರುಕಟಿಯು ರಕ್ತ ರಕ್ತ ದಶ ಆಯುಧವು ರಕ್ತವು ರಕ್ತ ಭೂಷಣ ಗಂಧ ಪುಷ್ಪವು ರಕ್ತದಂತಿದೆ ಮೂರ್ತಿ ತಾಲಿದು ಧ್ಯಾನ ಮೂರ್ತಿಯಂದ ರಕ್ತ ಮುಖಗನ್ನೊಂದು ಭುಜಗಳು ರಕ್ತ ನಹಲುಕುವೆಂಬ ರಾಯುಧ ರಕ್ತ ಪುಷ್ಪ ಗಂಧ ಭೂಷಣ ರಕ್ತ ಕರಪಾತ್ರೆ ರಕ್ತ ನಯನ ತ್ರಿವದನ ಭೀಷಣ ರಕ್ತ ಮಾಂಸದ ಗಾರ ಕೇವಲ ರಕ್ತ ಚಾಮುಂಡಿದುವೆ ಮೂರ್ತಿಯ ಧ್ಯಾನ ಮೂರ್ತಿಯಂದ ತೋಳು ದೀರ್ಘವು ದೀರ್ಘವು ದೀರ್ಘತನು ವಿಶಾಲ ನಯನವು ಕಲಶವು ಚದ್ವಯ ಬಾಳ ಕಂತಿಯ ರಕ್ತ ಭೂಷಣ ಬಗಳ ದೂದಕದ ಬಾಳ ಪರಿಮಳ ಖಡ್ಗ ಚಾಪದಿ ಬಾಳ ದಯ ಭಕ್ತರಿಗೆ ಇರುತಿ ಕಲೋಲ ಧ್ಯಾನದ ಮೂರ್ತಿ ಇದು ವಿಶಾಲಾಕ್ಷಿ ಮೂರ್ತಿಯಂದ ಶಾಖದಲ್ಲಿ ಬಗು ಪ್ರೀತೆ ಮೃಷ್ಟನ್ನ ಕಮಲ ಬಗು ಪುಷ್ಪಲಗಳ ಅನೇಕ ಭೂಷಣದಿಂದ ತೃಪ್ತಿಯು ಭುಜಗಳವು ನಾಲ್ಕು ಏಕಮುಖ ವರ್ಣಚಿತನವೆರಡೀಕೆ ನೆನೆದಲಿ ಕೆನ್ನ ಗೆಜ್ಜುವದೀಕೆ ಶಾಕಂಬರಿಯು ಧ್ಯಾನದ ಮೂರ್ತಿ ಕೇಳೆಂದ ಕಾದ ಕಣ್ಣಿನ ಗಿರಿದತಿಯ ನಲ್ಕದ ಭುಜಗನು ಶರ ತ್ರಿಶೂಲದಿ ಸೇದುತ ದುರರ ರಕ್ತವನು ಕರಪಾತ್ರೆಯನು ಧರಿಸಿ ಸ್ವದದ್ವದವನು ಮಂಗವ ಕ್ರೋಧದಿಂತಿನು ತಲೆ ಬೇತೋರಣಾದ ಮೂರ್ತಿಯು ದುರ್ಗಿ ಮೂರ್ತಿದು ಧ್ಯಾನ ಮೂರ್ತಿಯಂದ ನಯನವವು ಸುವಿಜಾಲ ಕೇವಲ ದಯದ ಮುಖ ಬಹು ದೀಪ್ತಿ ರತ್ನಾಮಯದ ಭೂಷಣ ನೀಲ ಚಲುವಿಗೆ ಕಾಂತಿ ತನು ನೀಲ ವಯಸ್ಸು ಸೌಂದರ ವೇದ ಭುಜವಸಿ ನಿಯುತ ಗದೇಶರ ಚಾಪನ ಸುನಗೆಯದ ಇದು ಭೀಮದೇವಿ ಧ್ಯಾನ ಮೂರ್ತಿಯಂದ ಚಿತ್ರವರ್ಣದ ದೇಹ ಕೋಟಿಯು ಮಿತ್ರ ಕಾಂತಿಯ ಮಕುಟ ಕರಿದಿವಿ ವಿಚಿತ್ರ ಮಕುಟ ಕರದಿ ವಿಚಿತ್ರದಾಯುಧ ಚಕ್ರವತಿ ಗದೆ ಚಿತ್ರ ಕಲ್ಲುವಿಗೆ ಸೂತ್ರನಗಾಭರಣ ವಾರುಣಿ ಪಾತ್ರ ಸರ್ವಾಭರಣದಿಂದ ತ್ರಿನೇತ್ರದಿಂದಿಗ ಮೂರ್ತಿ ಭ್ರಮರಿ ಮೂರ್ತಿ ಧ್ಯಾನಂದ ವೇತದಾದನ ಪಂಚಪುರುಷರ ಕೌತುಕ ಈಗ ತುಜರ ಜಾಗ್ನೋತು ಪಾಚಾನ್ ಪೂಜತಿ ನೇತ್ರವು ಸೋಹಂ ಮಂತ್ರ ಜಪ ಖ್ಯಾತ ಪೀತಾಂಬರ ಚತುರ್ಭುಜ ನೂತನ ಸ್ತನವೆರಡು ಪುಸ್ತಕ ಈ ತೆರದಲಿಗ ಮೂರ್ತಿ ಬಾಲ ತ್ರಿಪುರಿ ಜಾನಂದ ಕುಂಕುಮಾಂಗದ ಜಗ್ನಿ ಶರಪಾಶಾನ್ ಕುಜವು ತ್ರಿನೇತ್ರ ಸ್ತನವೆರಡಂಕೆ ಇಲ್ಲವು ಪುಷ್ಪಮಡಿ ಹೇಮಾಂಬರವು ಬನಿ ತಿಲಕ ಸಂಖ್ಯೆ ಇಲ್ಲದರವೇ ಕಳೆ ನಿರಾತಂಕ ಬ್ರಹ್ಮಾಗಿಯ ಚತುರ್ಭುಜ ಛೇಂಕರಿಸುತ್ತಿಗ ಮೂರ್ತಿ ತ್ರಿಪುರಾಂಬರಿ ಭಜನಂದ ಶುಭ್ರವರ್ಣವು ರೇಗ ಬುಟ್ಟಿಗ ಶುಭ್ರ ವಸ್ತ್ರವು ಬಹುಗುಣ ಹಲುಕು ಶುಭ್ರ ಪುಷ್ಪತಿ ನೇತ್ರ ಮೌಕ್ತಿಗ ಗರ ಗರ ಪಾತ್ರೆ ಶುಭ್ರದಂದುಗೆ ಫಲದುಳಾಂತು ಶುಭ್ರ ಪಾತ್ರೆಯೋ ಅನ್ನ ಪಿಡಿದಿಗ ಶುಭ್ರ ಮೂರ್ತಿಯು ಅನ್ನಪೂರ್ಣೆಯು ಧ್ಯಾನ ಮೂರ್ತಿಯಂದ ಶ್ಯಾಮವರ್ಣದ ತನು ಚತುರ್ಭುಜ ಕೋಮಲದ ಸಿತವರ್ಣ ಪುಷ್ಪವು ಆಮದಾಶರ ಶಾರ್ಗ್ನಿ ಖಡ್ಗವು ತನಗಳೆರಡು ಈಗ ರೋಮ ರೋಮ ಮುರವಿಯ ಕಾಂತಿಯು ತಾಮರಸ ಮುಡಿದಿಗತಿ ನೇತ್ರವು ರಾಮಮೂರ್ತಿಯು ಇದು ಭವಾನಿಯ ಧ್ಯಾನ ಮೂರ್ತಿಯಂದ ಕ್ರೂರ ದೃಷ್ಟಿ ತ್ರಿನೇತ್ರ ಇರಿದಸಿ ವೀರ ಮಂಡೆಯು ಅಷ್ಟದಶ ಭುಜ ಘೋರ ದೈತ್ಯರ ರಕ್ತ ಕುಡಿಯುತ್ತ ಮಾಂಸವನೆ ತಿನ್ನುತ್ತ ಆರಿ ಕೂಗುತ ಹೂಂಕರದಲಿಂ ಚಾರುತನವೆರಡಲಿಂದಲಗಿದರ ಈರಿಸುತ್ತಲಿಗ ಮೂರ್ತಿ ಮಾರಿ ಧ್ಯಾನ ಮೂರ್ತಿಯಂದ ಹೆಣಗಳನ್ನು ಕೈಯಿಂದ ಹಿಡಿದೆ ಕಿರುತ ಮಾಂಸವ ರಕ್ತ ಕುಡಿಯುತ್ತ ಕಣುಗಳಲ್ಲಿ ಕಿಡಿಗಾಡುತ್ತಲಿ ಶೂರದಿ ತ್ರಿನೇತ್ರದಲ್ಲಿ ತನವೆರಡು ಅಲದಾಡೆ ಕಟ್ಕದಿ ಗರ ಚತುರ್ಭುಜದಿಂದ ಕೋದದಿ ಮಿನುಗು ಮೂರ್ತಿಯ ಪ್ರೇತ ಚಾಮುಂಡಿದು ಗಜಾನಂದ
ಶಿರದ ಮಾರ ಯೋಜಿತಂಗವು ಬೆರದ ಮಂದವು ರಕ್ತದಂಬರ ದುಡಿವ ಜೋಡಿದ ದುಡಿಗೆ ಚಿರತಾನೆರಡು ತನವೆರಡು ಮೂರು ಭುಜಗಳೆಂಟವು ವಿನೇತ್ರವು ಶರಾಧನುವು ಖಡ್ಗವನೆ ಬಿದಿರುವ ವರ ಭಯಂಕರ ಮೂರ್ತಿ ಭೈರವಿ ಜ್ಞಾನ ಮೂರ್ತಿಯಂದ ಉಟ್ಟ ಪೀತಾಂಬರದ ಗಾಂಧಿಯು ದೃಷ್ಟಿವಾರಿಯಲಿ ತ್ರಿನೇತ್ರವು ಮುಷ್ಟಿ ಬಿಡಿದೆ ದಂಡೆಯೊಟ್ಟುತ್ತ ಅಡಿಗೆ ಎನೆ ನೆರೆಗೆ ನೆಗೆದು ಅಡಿಯ ನೆರೆ ನೆಗೆದು ಸೃಷ್ಟ ಅದಿತಾಂಗದಲ್ಲಿ ಲಘುವಿಲಿ ಅಷ್ಟಭುಜರಿಂ ಎಲ್ಲರಿಂಗೆಯು ಇಷ್ಟವಾರಿಯ ಮೂರ್ತಿ ಎಂಬ ಧ್ಯಾನ ಮೂರ್ತಿಯಂದ ಮುತ್ತಿನೋಲೆಯು ಮುತ್ತಿನೊಟ್ಟಾಳ್ ಮುತ್ತು ರವುದಿ ನೇತ್ರವು ಮುತ್ತಿನೆಲ ಬೈದಲೆಯು ಮುತ್ತಿನ ನತ್ತು ಮಾಲ್ಕು ಭುಜ ಮತ್ತೆ ಮೂರು ಲೋಕ ಮೋಗಿ ಪುತ್ತಳಾಗಿ ಲಜ್ಜೆ ರೂಪವ ಬಿತ್ತು ತಿರುತಿಗ ಮೂರ್ತಿ ಜಗನ್ಮೋಹಿನಿಯ ಧ್ಯಾನೆಂದ ಹೇಮದೋಲೆಯು ಗೇಮ ಕಂಚುಕ ಗೇಮದಂಬರ ಗೇಮದೊಡವೆಯ ತೋಮರವು ಬತ್ತಳಿಗೆ ಶಾರ್ಗ್ನಿಯು ಭುಜಗಳ ಹರರಲಿ ರಾಮಣೀಯ ಕನೇತ್ರ ಮೂರವು ಕೋಮಲದ ತನವೆರಡು ಭಕ್ತ ಪ್ರೇಮವಾದ ಪದ್ಮಾವತಿಯ ಧ್ಯಾನೆಂದ ಅರ್ಥದೇಗವು ಜಾಮವರ್ಣ ಅರ್ಥಸಿತನು ಪದ್ಮಪುರಿ ನೇತ್ರದ್ದ ಕರಿಯಂಬರ ಪಿನಕವು ಅದ್ದನರೀಶ್ ಶ್ರೀಧರ ಧ್ಯಾನ ಮೂರ್ತಿಯಂದ ಮುಗುಳು ನಗೆ ಮುತ್ಮುಖವು ಆನಂದಗುವ ನೇತ್ರವು ಮೂರು ಕರೆಗಳು ಸುಗಮ ನಾಲ್ಕರಲಿಂದು ಬ್ರಹ್ಮಾದ್ಯರಿಗೆ ಮೊಲೆಗೊಡುತ್ತ ನಿಗಮತೆ ತಗ ಬ್ರಹ್ಮವಾಗಿ ಅಂಬರದ ಜಗನ್ಮಾತಿರಿಪಾಂಬ ಮೂರ್ತಿ ಧ್ಯಾನೆಂದ ಇಂತು ಮೂರ್ತಿಗಳೆಲ್ಲ ಗೌರಿಯಲಂತು ಕೋರ್ಪವು ದೇವಿ ಮೂರ್ತಿ ಅನಂತವಾಗಿರುತಿಗವು ವರ್ಣಿಪರಾರು ತಾನವನು ಚಿಂತಿಪನು ಮೂರ್ತ್ಯಾವನು ಅವಗಂತು ಇವಳು ಬಯಕೆಯನು ತಾನಂತು ಸೇವಕಳಾಗಿಡಲು ನಿಜ ಭಕ್ತರಿಗೆ ಎಂದ ತನ್ನ ಗುರುವಿನ ಸಂಪ್ರದಾಯವ ಭಿನ್ನಿಸದೆ ಮತ್ಯಾವುದು ಮೂರ್ತ್ಯಾವುದು ತನಗಿನ್ನು ಹೇಳಿದ ಮಂತ್ರವಾವುದು ಮೂರ್ತಿ ವರ್ಣೇನೋ ಚೆನ್ನಾಗಿಯು ತಾನರಿತು ನಿತ್ಯದಲ್ಲುನ್ನತೋನ್ನತ ಭಕ್ತಿಯಲ್ಲಿ ಸಂಪನ್ನನಾದವ ಪಡೆದ ಸರ್ವಾವಿಷ್ಟಗಳನೆಂದ ಮೂರು ಚಾರಿತ್ರೆಯದು ಶಿವೆಯದು ಘೋರ ಮಧುಕೈಟ ಪರಗತವದು ತೀರಲಿಗೆ ತಾನೊಂದು ಮೈಜಾಸುರನ ಸಂಮರವೋ ಪೂರವಾಗಲಿಗೆರಡು ಬಳಿಕಲಿ ಮಾರಿಗಳು ಚುಂಬಾರಿ ಚುಂಬರು ಸಾರಿ ಮರಣವ ಮೋರು ಚಾರಿತ್ರ ಕೇಳೆಂದ ಕಡಲದಂತ ಕೆಲಸವಿದ್ದಡೆ ಮೊದಲ ಚಾರಿತ್ರವನು ಓದುವುದು ಒದವಿ ಕೂಡಿದ್ದಾದಡೆಯು ಎರಡನೆಯದೋದುವುದು ಸಡಮಳಾನಂದದಲ್ಲಿ ಭಕ್ತಿಯೋ ಚದಲದೆ ಸಂಪೂರ್ಣವನು ದಿನ ಮುದದರೋದುವನವನೆ ಮಹತ್ಕೃತ ಕೃಗನೆಂದ ಎಂದೆನುತ ಪರಮೇಶ ದೇವಿಯ ಸುಂದರದ ಮಗಾತ್ಮೆಯನು ಆನಂದದಿಂದಲೇ ಹೇಳುತ್ತಿರೆ ಮೈ ಮರೆಯುತ್ತ ವೃಷಭ ನಿಂದು ಕೈಗಳ ಮುಗಿದು ದೇವಿಯನಂದು ಸ್ತುತಿ ಮಾಡುತ್ತ ಪರವಶದಿಂದ ಧ್ಯಾನಿಸಿದರು ಚಿದಾನಂದಾತ್ಮ ಗುರುವರನ ಇತಿ ಶ್ರೀಮತ್ ಪರಮಂಸ ಪರಿವ್ರಾಜಕಾಚಾರ್ಯ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮಯ ಪಾರ್ವತಿ ಮಹಿಮಾ ನಾಮ ಸಪ್ತಾದಶೋಧ್ಯಾಯಕ ಸಂಪೂರ್ಣಂ ಮಂತ್ವಧ್ಯಾಯ 17 ಪದ 732 ಮಂಗಳ ಮತ್ತು ಜೀವನ್ಮುಕ್ತಿಯ ವಿವರವನ್ನು ನಂದೀಶನಿಗೆ ಹೇಳಿದ್ದು ದೇವದೇವನು ಗೆಲ್ದ ಕರುಣದಿ ದೇವಿಯೊಳಗೈಕ್ಯಾಕ ವಿವರವ ಜೀವನ್ಮುಕ್ತಿಯ ಮಾರ್ಗವನು ಸಾಂಗದಲ್ಲಿ ವೃಷಭಂಗೆ ನಂದಿ ಚರಣನೆ ಮಾಡಿ ಶಿವನಿಂಗೆಂದ ಗೌರಿಯೊಳೈಕ್ಯವಾಗುದ ಇಂದು ಕೇಳಲಿ ಬೇಕು ಜೀವನ್ಮುಕ್ತಿ ಮಾರ್ಗವನು ಸಂದೇಹಿಲ್ಲದೆ ಹೇಳಿಯನಲ ಆನಂದದಿಂ ಕಣ್ಮುಚ್ಚಿ ತೆರೆಯುತ್ತ ಅಂದು ಕೇಳಿದ ಶ್ರುತಿಯ ಶಿರಭಾಗವನು ಶಶಿಮೌಳಿ ವಿರತಿ ಬಲಿಯಲಿಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಹಿರಿದ ಜನವನು ಬಿಟ್ಟಿರಲಿಬೇಕು ಬರುವ ನಿದ್ರೆಯ ತಗ್ಗಿಸಲಿಬೇಕು ಮರೆಯಬೇಕು ಪ್ರಪಂಚ ವಾಸನವೆಲ್ಲ ಕೇಳೆಂದ ಆತನವನೇ ಆಗಿ ಚಿತ್ತವು ಸೂಸದಂತೇಕಾಂತದಲ್ಲಿ ಬಹಳ ಆಸೆ ಇಟ್ಟೇ ದೇವಿ ಮೂರ್ತಿಯ ನೆನೆದು ಪುಳಕಿಸುತ್ತ ಮೋಸವಾಗದೆ ಮನಗೆ ವಿಷಯ ವಿಲಾಸೆ ಹುಟ್ಟಿದ ಬಾಹ್ಯ ವರ್ತನ ಕೀಸು ಚದಲದೆ ದೃಗವ ಮುಚ್ಚಿರಬೇಕು ಕೇಳೆಂದ
ಶಮೆಧನೆಯು ಸಾವಧಾನ ಶ್ರದ್ಧಲಿ ವಿಮಲ ಮೂರ್ತಿಯ ಹೃದಯದಲ್ಲಿ ಬಹುಮಮತೆಯಿಂದಲಿ ಧ್ಯಾನಿಸುತ್ತ ಗುರು ಸಾಂಪ್ರದಾಯಕದಿ ಸಮನಿಸಿಯ ಕಮಲಾಸನಿಯ ಮೂರ್ತಿಯ ಮರಿ ನಾಂ ಕೇಳುವ ತೆರದಿ ಕಡು ರಮಿಸುತ್ತಲಿ ಭಕ್ತಿಯಲಿ ಇಂತನು ದಿನದೀಹುದೆಂದ ನೆನೆಯಬೇಕೇವಿಯನು ಮನದೊಳು ಘನ ಮಗ ಸೌಂದರ್ಯ ರೂಪವ ಕನಕ ಕುಂಡಲಗಾರ ಕೇಯೂರ ಕಂಕಣದಾಗ ಮಣಿಮಕುಟ ಮುಟ್ಟುಗಳ ದಂಡೆಯ ಜಿನದು ಜನ ದಿನ ಭೋಜನದ ಕಳೆ ಮಿನುಗುತಿಗ ಮೂರ್ತಿಯನ್ನು ನೆನೆಯುವುದು ನಯನ ಮಚ್ಚಂದ ದೊಡ್ಡ ರತ್ನದ ಕಂಚು ಕದತೆಗೆ ದುಡ್ಡ ಪೀತಾಂಬರದ ಸಿರಗಿಲಿ ಬಿಟ್ಟ ಮುತ್ತಿನ ಗೊಂಚಿನಲಿ ಹಣೆ ಬೊಟ್ಟು ಶೃಂಗರದ ಇಟ್ಟ ಗಜ್ಜೆಯ ಬೊಟ್ಟು ಮೂಗಿನೋಳಿಟ್ಟ ಮೂರ್ತಿಗ ಮೂಗುತಿಯ ಬೀದಿಟ್ಟ ಕಾಂಚಿ ಧಾಮ ಮೂರ್ತಿಯ ನೆನೆಯುತ್ತಿಹುದೆಂದ ಕಣ್ಣ ಕಾಡಿಗೆ ಕಸ್ತುರಿಯ ತಿಲಕಿನ್ನು ಕರಗಳಲಾಗ ಗದೆ ಚೆಕ್ಕುನ್ನತದ ಧನುಶೂಲ ಖಡ್ಗ ಮುಸುಂಡಿ ಮುಗ್ಗರದಿ ರನ್ನ ತಂದುಗೆಯಿಂದ ಕೊಳೆಯುವ ಉನ್ನತೋನ್ನತ ದೈವವನು ಮನ ಭಿನ್ನಿಸದೆ ಸಾವಧಾನವಾಗಿಯೇ ನೆನೆಯಬೇಕೆಂದ ಮಲಗೆಯ ನೆನೆಯಲಿಬೇಕು ದೇವಿಯ ಕುಳಿತು ನೆನೆಯಲಿಬೇಕು ಮತ್ತೆಯು ನಿನುತ ನೆನೆಯಲಿಬೇಕು ನುಡಿಯುತ್ತ ನಡೆಯುತ್ತ ನೆನೆಯುತ್ತಿರಬೇಕು ಒಲುವಿನಲ್ಲಿ ಮಾತುಗಳ ನಾಡುತ್ತ ಒಲಿದು ನೆನೆಯಲಿಬೇಕು ಈ ಪರಿಗಳವು ಕಾಲಿರಬೇಕು ಕಂಗಳ ಮುಚ್ಚಿತಾನೆಂದ ಇಂತು ನಿತ್ಯದಿದ ಅನಿಸುವ ನಿಂಗಂತು ಮೂರ್ತಿಯ ಬೆಳಗುತ್ತಲಿ ನಿಂತರದಿ ನಿಂದಿಗುದುವಾಗಿ ಅಂತರ ಒಳಗೊಂದೇ ಎನಿಸಿ ಮುಂತೆ ಪ್ರತ್ಯಕ್ಷಗಳು ಬೇಡಿದಡಂತು ಇವಳು ಕೃಪೆ ಇವಳು ಏನೆಂತು ಕೇಳಲಿ ದೇವಿ ಕಾರುಣ್ಯವನು ನಾನೆಂದ ಕರುವ ಬಿಟ್ಟಡವಿಯಲಿ ನೆನೆದಿದ ಹಿರಿದೆಳೆಯ ಗಂಧೆಂದದಲ್ಲಿ ತಾಂಬರುವಳೋಡುತ್ತ ಭಕ್ತ ನಡಿಗೆಯೋ ತಡಬರಿಸುತ್ತವನ ಕರುಳನೇ ವರಿಜಪ್ಪಿ ಬೇಡೆ ವರವು ಎಂದೊಲಿದೀಯುವ ದಯಾ ಶರದಿಯನೆ ಭಜಿಸುವನವನ ಪುಣ್ಯಾತ್ಮ ಕೇಳೆಂದ ಆಚೆ ಇಲ್ಲದೆ ಭಜಿಸಿದವನಿಗೆ ಏಸು ಕೇಳಲಿ ದಾಸಿಯಾಗಿ ಕಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ ನಾಂ ಸಕಲ ನಾನೊಬ್ಬನೆಂಬುವ ದೋಷಾರ ಪರಬ್ರಹ್ಮದೊಳಗೈಕ್ಯಗನು ಕೇಳೆಂದ ಇಂತು ಸುಗುಣ ಉಪಾಸದಲ್ಲಿ ನಿರಂತರದಿ ಎದುರಿರುವ ಮೂರ್ತಿಯನಂತು ಮೆರದ ಮೂರ್ತಿಯೇ ತಾನಾಗಿ ತೋರುತ್ತಲೇ ಚಿಂತಿಪನು ದೇವೆಂತಿಗಳೋ ತಾನಂತು ತನ್ನನೆ ಭಾವಿಸುತ್ತ ಸುಖವಂತು ಕೆಚ್ಚುತ ತಳತಳನೆ ಒಳೆಯುತ್ತಿಲಿಗನೆಂದ ಮರದ ನೆರಳಲಿ ನಿಲ್ಲೆ ತನ್ನಯ ನಿರಳಡಗಿ ಮರನೇರಳೆ ಇರುವಂತರರೆ ನರದೇಗವನು ಮರದೇ ದಿವ್ಯ ದೇಶಾಗಿ ಕರಚರಣದನ್ನಕಗಳು ಬೆರಳುಗಳು ತಳತಳಿದೆ ಪೀತಾಂಬರದ ನಿಜ ವಿಗ್ರಹವೆಯಾಗಿಯೇ ತೋರುತಿಗನೆಂದ ಜಗಜಗಿಪ ಕುಂಡಲವೂ ಮುಗುಟವು ನಿಗಿನಿಗಿಪ ಒಡ್ಯಾಣ ಪದಕವು ತನಗೆ ತಗನೆನದು ಹೀರಾವಳಿಯ ಮುತ್ತುಗಳು ಬುಗುಬುಗನೆ ಪೀತಾಂಬರುಡುಗೆಯುದಗದಗಿಸ ಕಳೆಗೋಡಿ ಸೂರ್ಯರ ಕೊಗರ ತಾಮಿಗೆ ಮೀರಿ ಬೆಳಗುತ್ತಲಿಗನು ಯೋಗೇಂದ್ರ ಹಸ್ತಗಳು ನಾಲ್ಕಾಗೆ ತನಗೆಯು ವಿಸ್ತರದ ಗದೆ ಚಕ್ರ ಖಡ್ಗವು ದುಸ್ತರದ ಶರಶಾಗ್ನಿ ಪೆನ್ನಲಿ ಕಟ್ಟಿ ತಲಿಗ ಪುಸ್ತಕವು ಬತ್ತಳಿಕೆಯಿಂದಗ ಬತ್ತಿ ಬೆಳಗುತ್ತಲಿದ್ದ ಏಜ ಪುತ್ತಳಿ ಸುಸ್ಥಿರವು ಎಂದೆನಲು ತಾನೆಯು ತೋರುತಿಗನೆಂದ ಕಣ್ಣು ಕಾಡಿಗೆ ಗೊಳವ ಮೂಗುದಿರನ್ನ ದಿಂಬೆಳಗೆ ಸೆಯದ ಗುಡಿ ಚೆನ್ನಾಗಿ ಪ್ರಭೆ ಮುಚ್ಚಿ ಚೌರಿಯ ಗೊಂಡೆಯದ ಕಾಂತಿ ಚಿನ್ನ ದುಡುಗೆರೆ ಕವಕವನೇ ನಗು ತಿನ್ನು ತನಗೆಯು ತಾನೆ ಮಂಗಳದುನ್ನತದ ಪುತ್ತಳಿಯೊಲಾಗಿ ಯೋಗೀಕನೆಂದ ಕವಕವನೆ ತಾನಾದ ಮೂರ್ತಿಯು ಕವಕವಿಸಿ ನಗುತ್ತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮನಾಗಿ ತಾನಿರಲು ಅವನು ನರನೆಂದೆಂಬುದೆಂತೈ ಅವನೇ ದೇವಿಯು ಸತ್ಯವಿರುತ್ತಿದೆ ಅವನ ತಡವಿಯ ಉಳಿವರಾರೈತಿ ಲೋಕದಲ್ಲೆಂದ ಎತ್ತ ನೋಡಿದಡತ್ತ ತನ್ನಯ ಪುತ್ತಳಿಯ ತಾನಾಗಿ ಕಾಣುವುದೆತ್ತ ನೋಡಿದಡತ್ತ ತೇಜೋಮಯವಯಾಗಿ ಕಾಣುವ ಮತ್ತೆ ತನ್ನಯ ಇಚ್ಛೆ ಬಂದೆತ್ತಲಾದರೂ ಚರಿಸಿ ಆಡುವ ಮತ್ತೆ ಬ್ರಹ್ಮದೋತಗದೆ ನಿಜ ಬ್ರಹ್ಮವಿಗನೆಂದ ಉಂಬದೇವಿಯಾಗಿ ಉದಕವ ಕುಂಭದೇವಿಯಾಗಿ ತನ್ನೊಳು ಸಂಭ್ರಮ ಪಡುತ್ತಿಗನು ದೇವಿಯಾಗಿ ಸಾಕ್ಷಿಯಾಗಿ ಇಂಬುಗಾಣನು ದೇವಿಗೆ ಬೊಂಬೆ ಪುತ್ತಳಿಯಂತೆ ತೇಜದ ಬೊಂಬೆಯಾಗಿರುತ್ತಿಗನು ಮೂರವತ್ತೆಗಳ ಮರದೆಂದ ದೇವಿಕಾದಿಗಳವನ ತನ್ನಯ ದೇವರೆಂದೇ ನೋಡುವಳು ಮಹಾದೇವಿ ಗಾಡಿಯ ಹೋಗುವಳು ಎನ್ನಪ್ಪ ಎಂತೆಂದೋ
ಜೀವ ಬಿಟ್ಟಿಗಳವನ ಮೇಲೆಯು ಸಾವಳವನಿಗೆ ಮೇಲೆ ಬಿದ್ದೇ ಗೋವಿಯನ್ನಯ ಚಿಂತಾಮಣಿ ಎಂದೇ ಗಜೆ ದೇಗ ತರನಿಲ್ಲದರೆ ಮುಳ್ಳಲು ದೇಗ ಭಾವವ ಮರೆದು ಯೋಗಿಯು ಗಗನಲು ಮರುಗುವಳು ಕಲ್ಮುಳ್ಳು ಕಾಲಿಂಗೆ ಆಹಾ ತಗುಲಿದವು ಎಂದೇ ದೇಹ ತಡವಿಯ ಮುಳ್ಳು ಕೇಳುದ ದೇಹ ಪೋಷಣೆ ಮಾಡುವಳು ಕರುಣಾಂಬುದಿಯು ಎಂದ ನೊಂದರೆಯು ನೋಯುವಳು ಯೋಗಿ ಆನಂದ ವಿರಲಾನಂದವಿಗಳು ಕುಂದುಗಳು ನಾಂ ಪಾಪಿ ಕರ್ಮಿಯು ಎಂಬಳಡಿಗಡಿಗೆ ನುಲಿದವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿ ಸುರಿದಂದು ಚೇರಿ ಪಳರಿಯ ವಂಶಾರಣ್ಯಗಳನೆಂದ ಕತ್ತಿಗೆಗಳಲ್ಲಿಟ್ಟು ತಾನೆಯು ಮತ್ತೆ ಬರುವಳು ಹಿಂದು ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾದ ಸೆರಗಿನಲೇ ಮತ್ತೆ ಚಿಂತೆ ಎತ್ತಣದು ಯೋಗಿಂಗತ್ತಣದು ಭಯದೇವಿ ಕಾದಿರೆ ಸತ್ಯ ನುಡಿದು ಭಯವದಿಲ್ ಬ್ರಹ್ಮಾದಿಗಳನೆಂದ ಈ ಪರಿಂದೇ ಯೋಗಿ ಬ್ರಹ್ಮದ ದೀಪದಲ್ಲಿ ಅಖಂಡವಾಗುವ ಈ ಪರಿಯ ದೇವಿಯೊಳಗ ಐಕ್ಯಗ ಬಗೆಯು ತಾನಿದುವೇ ತಾಪಾರ ನರಿ ಜೀವನ್ಮುಕ್ತಿಯು ಈ ಪರಿ ಹುದಿದು ಒಂದು ಬಗೆಯಿದು ಕೋಶಿ ಕೇಳ ವೃಕ್ಷ ಮಾರೂಢ ಮಾರ್ಗಿದಂದ ಸುಗುಣವಾರೂಢೆಂಬ ಮಾರ್ಗಿದು ಮಗನೇ ಶುದ್ಧಾರೂಢವಲ್ಲವು ಒಗುವಿಗೆ ನಿಮ್ನೆತ್ತ ತುಪ್ಪದೊಲಿಗುದು ಈ ಮಾರ್ಗ ಅಗಣಿತದ ನಿರ್ಭಯಲು ಆರೂಢಗೆಯು ವಿವರಿಪೆ ಮುಂದೆ ಆರೂಢಗೆಯು ಆರುಕ್ಷೆಗೆಯು ತಾನಗದು ಮುಕ್ತಿ ಮಾರ್ಗ್ಯಂದ ತನ್ನ ಎದುರಿನಲ್ಲಿಟ್ಟ ಮೂರ್ತಿಯ ನಿನ್ನು ಅರಿಯುವುದು ಕೇವಲ ಸುಗುಣವು ತನ್ನ ಎದುರಿನಲ್ಲಿದ್ದುದನ್ನು ನಾನೆಂದು ಭಜಿಸಲಿಕೆ ಇನ್ನು ಕೇವಲ ಐಕ್ಯ ಸುಗುಣವು ಚೆನ್ನಾಗಿ ಆರುಕ್ಷ ನಂಗಿದ ಭಿನ್ನ ಮಾರ್ಗವು ಕೇಳು ನಂದಿ ಇದೊಂದು ಪದವೆಂದ ಕೇಳು ರುಜವನೆ ಜೀವನ್ ಮುಕ್ತಿಗೆ ಮೂಲವದು ತತ್ವಮಸಿ ವಾಕ್ಯವು ಮೇಲೆ ತಿಳಿಯಲಿಬೇಕು ತತ್ಪದ ಈಶ್ವರತ್ವವದ್ವಾಮ ಹೇಳುವೆನು ತುಂ ಜೀವಿತನದ ಹೇಳಿಸಿಯೇ ಕಳೆದುಳಿದಲೆರಡನು ಜೋರ ಜೀವನ್ ಮುಕ್ತಿಯದು ತಾನಗನೆ ಅಸಿಯಂದ ಜೀವ ಶಿವರುಗಳಿಂಗು ಪಾದಿಯು ತಾವಿಗವು ದ್ವಯ ಕಾರ್ಯ ಕಾರಣವೋವಿ ಅರಿಯಲು ಕಾರ್ಯ ಮಲಿನವು ಕಾರಣವು ತಿಳಿಯೇ ಕೇವಲದ ಸತ್ವ ಪ್ರಧಾನವು ಭಾವಿಸುತ್ತಲಿಂತೇವು ಪಾದಿಯನೋವಿ ಕಳೆದುಳಿ ದೊರೆಯುತ್ತಾನದು ಜೀವನ್ಮುಕ್ತೆಂದ ಇಲ್ಲ ವಿಧಿಯು ನಿಷೇಧ ಜಗವಿದು ಎಲ್ಲ ಎನ್ನಯ ತೋರ್ವಿಕೆಯೋ ಎನ್ನಲ್ಲಿ ಗುಟ್ಟು ಬದಲಿವುದಿದು ಇಂತೆಂದು ದೃಢವಾಗಿ ಉಲ್ಲಲೋಚನ ಶಿವನಜರು ಇವರೆಲ್ಲ ಜರಿಸೆಳಿದೋಗರೆನ್ನಲಿ ಎಲ್ಲ ಪೂರ್ಣವು ನಾನ ಕಂಡನು ಎನಿಪುದಸಿಯಂದ ಹೋಗಿ ಬಹಗಣವಿಲ್ಲವೆನಗೆಯು ರೋಗವೆಂಬುವುದಿಲ್ಲ ಜನನವು ಮೇಗೆ ತಾನಿಲ್ಲವದು ಮರಣವೆಂಬುವುದು ಮೊದಲಿಲ್ಲ ಈಗ ತುಡದಿಗ ತೋಯದುಣಗದ ಲಾಗ ಗರಿಯದ ಪೂರ್ಣ ಚೈತನ್ಯ ಈಗ ತಾನೊಪ್ಪೆಂಬುದೇ ತಾನದುವೆ ಹಸಿಯಂದ ಹಸಿಯ ಲಕ್ಷಣ ನಿಶ್ಚಯಕ್ಕೆ ಬಹುದ ಸಮ ಕಷ್ಟವು ಸಾಧನವು ತಾಲ್ಕೆಸೆದು ಸಾಧಿಸಿದರು ವಯದಿ ಸದ್ಗುರುವ ಸೇವಿಸಿ ಎಸಗಿ ಬಹು ತತ್ವಗಳ ನರಿಯಲು ಎಸಗಿ ಗುರು ಉಪದೇಶವಾಗುವುದು ಮುಸುಗುವುದು ಪಂಚೋಪಸಾಧನ ನಿತ್ಯದಲ್ಲಿ ಎಂದ ಯೋಗದಷ್ಟಾಂಗಗಳ ಸಾಧಿಸಿದಾಗ ಪ್ರಾಣಾಯಾಮವ ನರಿದಾಗ ರೇಚಕ ಪೂರಕ ಕುಂಭಕವನನುಸರಿಸೇ ತಾಗಿ ಚಕ್ರಂಗಳನ್ನು ಭೇದಿಸಿ ಹೋಗುತ್ತ ಸುಷುಮ್ನುಡೆದುಗಳ ಮೇಗೆ ಸೇರುವ ಯೋಗಿದು ತಾನೊಂದು ಪಥವೆಂದ ಆಗ ಸದ್ಗುರು ಕರುಣ ಹಠಮಾರ್ಗಾಗ ಬಿಟ್ಟೆ ದೃಢದಿ ರಾಜ ಈ ಯೋಗಕೆಯು ತಾಂ ಬೀಳುವ ಜನ್ಮಾಂತರದ ಫಲಗಳಲ್ಲಿ ಸಾಗರಾನಂದದಲ್ಲಿ ಸರ್ವವನಿಗೆ ಬಾಹ್ಯದ ವರ್ತನವ ಮರದ ಆಗಳ ಅಂತರ್ಲಕ್ಷ್ಯದಲ್ಲಿ ತಾನಿಗನು ಕೇಳಂದ ಗುರಿ ಇಡುತ್ತ ಬ್ರಹ್ಮದಲ್ಲಿ ಚದಲದ ಗರಿಗರರ ಬ್ರಹ್ಮರೊಬ್ಬರೆಂದೇ ಅರಿಯಲಿಕ್ಕೆ ಆ ದೇವಿ ತಾನಾಗುವನು ನಿಜವಾಗಿ ಪರಮದೇವಿಯು ತಾನೆಯಾಗಿಯೇ ಅರಿವುತಿಗನು ಸದಾವಕಾಲದಿ ಗುರುತಿನಲ್ಲಿ ಗುರಿ ನಿಲ್ಲಿಸಿಯ ಸಾಧಕದರವನೆಂದ ನೋಡುವ ಕೇಳುವ ರುಚಿ ಅರಿವ ವ್ಯಾಖ್ಯಾನ ಮಾಡುವ ಶೀತ ನರಿವ ವಾಕ್ಯಗಳಾಡುವ ಸಂಶಯ ಕೂಡುವ ಚಿತ್ತದಿ ಹಿಡಿವ ಕಂಕರಿವ ಮಾಡುವ ನಿಶ್ಚಯ ಓಡುವ ನಿಂತರಿದಾಗುವ ನಾವೋಗಳು ತಾನೇ ಎಂದೇ ನೋಡುವ ಆನಂದಿರವೆಯಾಗಿ ಕನು ದಿನದಲೆಂದ ಸ್ಥಿತಿಯು ನಾಲ್ಕನೇ ತರಿಸಿ ಭೂಮಿಗೆ ಪಟವನರಿದೊಂದು ಬಲಿವು ತಮತಿಯದಿಂದಿಗ ಮಸ್ಮಿ ಎಂಬುವ ವಾಕ್ಯ ಧ್ಯಾನದಲ್ಲಿ ರತಿಯ ನಿಟ್ಟಿ ಬ್ರಹ್ಮಧಾರಣ ಗತಿಯರಿದು ತಾನಾಗಿ ಚದಲದೆ ಹಿತದಿ ನೆನೆಯುತ್ತಿಗನು ಸಾಕ್ಷಾತ್ಕಾರದಿ ಕೆಳೆಂದ
ನಿಲಲು ದೃಷ್ಟಿಯು ಪ್ರತಿದಿನದಿ ತವಂ ಬೆಳಗುವನು ಪರಬ್ರಹ್ಮನಾಗಿಯೇ ಕಳೆವ ಭಾಷಾಂತರದ ವಾದನ ಸರ್ವ ಸಹಿತಾಗಿ ಥಳಥಳನೆ ಗೊಳೆಗೊಳೆವ ರಶ್ಮಿಗಳೊಳಗೆ ಬೆಳಗಲು ಕಂಡು ಕೇವಲ ಪುಳಕ ಆನಂದಾಶ್ರುವು ಪುಟಲಿಗನು ಕೇಳೆಂದ ನಟ್ಟ ದೃಷ್ಟಿಯ ಕಿತ್ತದಂದದಿ ಇಟ್ಟಿರಲು ಆತ್ಮನಲ್ಲಿ ಲಜ್ಜವ ಕಟ್ಟಲಿಲ್ಲದೆ ಬೆಳಗಿನಲ್ಲಿ ಹೊಳೆವುದು ಮಹಾತೇಜ ಮುಟ್ಟಿ ಮನನಸಿಯಲಿಕೆ ನಾದದ ದಿಟ್ಟತನ ಬಯಲಾಗಿ ಬ್ರಹ್ಮದ ಗಟ್ಟಿಯತನು ನಿತ್ಯ ಸಾಧನದಿಂದ ಕೇಳೆಂದ ಮೆರೆವದೇ ಗದಿ ಪ್ರತಿದಿನದಿ ಬಗುತರಣಿ ಬೆಳಗನು ಕಂಡು ಭಾಗ್ಯಾಂತರವನರಿಯದೆ ಮುಳುಗುತಿಗನಾತ್ಮ ಪ್ರಕಾಶದಲ್ಲಿ ಸುರಗನೇ ನರಗಿಲ್ಲವನಿಗೆ ತರತರದು ಸುಖ ತುಂಬಿ ತುಂಬಿಯ ಪರಮ ಬೋಧಾನಂದವಿರಲು ಪೂರ್ಣಿನಿಪ ಕೇಳೆಂದ ಆರವಸ್ಥೆಯ ಧರಿಸಿ ಜಗಕೆಯು ತೋರುತಿಗನಾನಂದ ರೂಪದಿ ಮೂರು ಬಾಳೋನ್ಮತ್ತನಾಗಿ ಪಿಶಾಚ ತಾನಾಗಿ ಮೂರು ಅಂದರು ಬದಿರ ಮೂಕನು ಕಾರಣಾತ್ಮಕ ತೋರ್ವ ಯೋಗಿಯ ನಾರು ಬಲ್ಲರು ಸುಖ ಸದಾನಂದವನು ತಾನೆಂದ ಬಿಟ್ಟು ವಿಧಿಯ ನಿಷೇಧಗಳ ಕೈ ಮುಟ್ಟಿಕೊಳ್ಳುವನು ಸರ್ವ ಜಹತಿಲಿ ಹೊಟ್ಟಿಗೆಯು ಭಿಕ್ಷಾನ್ನವರುವಿಕೆಯಾದ ಬೇಡೆಯದಿ ಬಟ್ಟೆ ಬರೆಗಳ ಮರವನವದ ಕಟ್ಟಿಕೊಂಬನದೆಂತು ಬ್ರಹ್ಮದ ಗಟ್ಟಿಯಾದಗೆ ಪರಿವ್ಯದೀಂ ಬರೆ ಬತ್ತಲಿಕನೆಂದ ಜೀವತನ ನಸಿದುಡುಗುದುದು ಪರದೇವನೇ ತಾನಾಗಿ ಪಾಶಗಳು ವಿಗರಿದವು ಕಾಮ ಕ್ರೋಧಾದಿಯು ಮದವ ಸುಟ್ಟು ಆವ ವಿಷಯಕ್ಕೆ ಹೋಗ ಇಂದ್ರಿಗಳು ಕೇವಲದ ಸೌಖ್ಯೇಂದ್ರಿಯಾದವು ಸಾವಧಾನನು ಆದ ಸಾಕ್ಷಿಕನಾಗಿ ಯೋಗೇಂದ್ರ ಉಣ್ಣು ದೇವಿಯ ಎಂಬನೊಮ್ಮೆ ಉಣ್ಣುವೆನು ನಾನೆಂಬನೊಮ್ಮೆಯೋ ಕಣ್ಣಿನಿಂದಲಿ ನೋಡು ದೇವಿಯ ಎಂಬ ತಾನೊಮ್ಮೆ ಕಣ್ಣಿನಿಂ ತಾನೊಮ್ಮೆ ನೋಡುವನು ತನ್ನೊಳಗೆ ಗುರು ಶಿಷ್ಯನಾಗಿಯೇ ತನ್ನೊಳೀ ಪರಿಮನವನಿಕ ನಿಜ ಸುಖದಿ ಯೋಗೇಂದ್ರ ಒಮ್ಮೆ ಜಗವನು ದೇವಿ ಎಂಬುವನೊಮ್ಮೆ ತಾನೇ ಜಗವಿದೆಂಬುವನೊಮ್ಮೆ ದೇವಿ ವಿಲಾಸವೆಂಬನು ಕಂಡಿರದು ನೋಡಿ ಒಮ್ಮೆ ಎನ್ನ ವಿಲಾಸವೆಂದೇ ಸಮ್ಮತದಲಿಕ ಯೋಗಿ ಪರಿಬ್ರಹ್ಮ ಸಾಕ್ಷಾತ್ಕಾರವಾಗಿಯೇ ನಿಜ ಸುಖದಲೆಂದ ಆವ ರೂಪವು ಕಾಣುತ್ತಿರಲದು ದೇವಿ ರೂಪವಿದೆಂಬನಲ್ಲೊಡಾವ ರೂಪನು ಕಾಣೆ ನಾನೆಂದೆಂಬ ನಿಜವಾಗಿ ಕೇವಲಾನಂದದಲ್ಲಿ ಏಕೋ ದೇವನಾಗುತ್ತಲೂಲಗುತ್ತಲಿ ಸುಖ ಭಾವದಿಂದಿರುತಿಗನುಬೋಧಾನಂದದಲ್ಲಿ ಎಂದ ಇಚ್ಛೆ ಬಂದ ಸ್ಥಳದಲ್ಲಿ ತನ್ನಿಚ್ಛೆ ಬಂದಂದದಲ್ಲಿ ಚರಿಸುತ್ತಲಿಚ್ಛೆಯು ವಿಷಯಗಳ ತಾಂಭೋಗಿಸಿಯು ಭೋಗಿಸದೆಯೇ ತುಚ್ಛರಾದರ ಸಂಗಕೆಯು ತಾನೊಚ್ಚದಲ್ಲಿ ಸಂಬಂಧಿಸದೆ ಮನ ಮುಚ್ಚಿ ಸಹಜಾನಂದದಲ್ಲಿ ಸಾಕ್ಷಿಯಾಗಿ ಕನೆಂದ ಇಂತು ಪರಿಯಲಿ ಯೋಗಿ ಇದ್ದೇ ಅಂತರ್ಗತಿಸುವ ಬ್ರಹ್ಮದಲ್ಲಿ ಅದೆಂತು ಬೇಡಿದಡೇನು ನಿಜ ಮಾತುಗಳ ಹೇಳಿಕನೋ ಕಂತುಕರನಾಗಿಪ್ಪ ಯೋಗಿಯ ನಿರಂತರದಿ ಸೇವಿಸಿರೆ ಪುಣ್ಯರು ಮುಂತೆ ಮುಕ್ತಿಯ ದೊರೆಯುವುದಿದು ಇದುವೇ ಸಿದ್ಧ ಸಿದ್ಧೆಂದ ಅವನ ಚರ್ಯವ ನಿಂದಿಸಿದರೆಯು ಭವಕ್ಕೆ ಬೀಳುವರು ತಪ್ಪದ ಆವವನ ಸೇವೆಯ ಮಾಡಲಾಗವು ನೆನದ ಕಾರ್ಯಗಳು ಅವನೇ ಸಾಕ್ಷಾತ್ ಬ್ರಹ್ಮವೇ ಅವನು ತಾನೀ ಮಾತು ಸತ್ಯವು ಅವನನೇ ಮಾನುಷ್ಯನೇ ನರಕದುವೆ ಸತ್ಯಂದ ನಿಂತ ಸ್ಥಳ ತಾಂ ಸರ್ವಕಾಶಿಯ ನಂತನದಿ ಚರಣದೊಳಗಿರುವವನಂತ ಶಯನನು ಶಿವನ ಜರು ತಾವು ಕಾದುಕೊಂಡಿಗರು ಅಂತೆಲ್ಲ ಭುವನಗಳಲ್ಲಿ ಕವೆಂತು ಕೇಳದೆ ದೇವಿ ಶರಗಿನೋಳ್ ಅಂತು ಬೀಸುತ್ತಲಿಗಳು ಬ್ರಹ್ಮದಾತಗನನು ಎಂದ ನಂದಿ ಕೇಳೈ ಜೀವನ್ ಮುಕ್ತಂಗಂದು ನ್ಯಾಸನಗಳಿಲ್ಲವು ಮುಂದೆ ಜಪಮಣಿ ಪುಷ್ಪ ನೇಮಾನೇಮಗಳು ಇಲ್ಲ ಇಂದು ಆಹ್ವಾನವು ವಿಸರ್ಜನಗೊಂದು ಪ್ರಾಣ ಪ್ರತಿಷ್ಠೆ ಮಂತ್ರಗಳೊಂದಿಲ್ಲವವು ಸರ್ವ ಸಾಕ್ಷಾಗಿರವು ಕೇಳಂದ ಜೀವನೆಂಬುವುದೇನದೆಂದೀ ಜೀವತನವದು ಭ್ರಾಂತ ಭ್ರಾಂತಿಯು ರೂಪ ಒಡಗಲಿಗೆ ಹೊಳೆವುದೈ ಚೈತನ್ಯ ಶುದ್ಧ ಆಗಿ ಜೀವತನ ಮೃಷ ಭ್ರಾಂತಿ ಮಾತ್ರವೂ ದೇವದೇವನು ಸತ್ಯ ತಾನಾವಾದಡಂ ಭ್ರಾಂತಿಯಿಂದ ಜೀವನಿಸಿಗನು ಕೇಳೆಂದ ಶಬ್ದದೂತಕದಂತೆ ಜೀವವು ಶಬ್ದ ಮಾತೃ ಹೇಗೆ ಎನ್ನಲದು ಶಬ್ದದಿಂದಲೀ ಸೂತಕಹುದು ಸುಶಬ್ದ ಪರಿಕರವೋ ಶಬ್ದ ದುಷ್ಟದಿ ಜೀವ ಬದ್ಧನು ಶಬ್ದ ನಿರ್ಮಲದಿಂದ ಮುಕ್ತನು ಶಬ್ದ ಒಡಗಲು ಶುದ್ಧ ಚೈತನ್ಯಿಕನು ಕೇಳೆಂದ ನೋವದಾರಿಂಗೆಂದೆನಲುಕೆ ಜೀವನಿಂಗಿಗಲಿಂಗ ದೇಹಕ್ಕೆ ಭಾವಿಸಲು ದಜೆಗೆ ಪಂಚ ಪ್ರಾಣ ಮನ ಬುದ್ಧಿ ತಾವು ಇಂಥದೀನೇಳು ಕೂಡಲಿ ಕೋವಿಕರಿಸಿದು ಲಿಂಗ ದೇಹವು
ನೋವು ಲಿಂಗ ಶರೀರಕ್ಕಲ್ಲದೆ ಆರಿಗಿಲ್ಲೆಂದ. ವಾಸನಾಂ ದೇಹದಲ್ಲಿ ಜಗದೀಶ ಕೊಳೆಯಲು ಮುಚ್ಚಿ ವಾಸನ ಸೂತ ಜೀವನು ಎಂದು ಕರೆಸಿದ ನಾಗ ಪರಮಾತ್ಮ. ವಾಸನೆಯು ತಾನಡ ಜೀವವು ನಾಶವಾಗುವುದು ಶುದ್ಧ ವಿಗ ಬಹುವಾಸನಿಂದಲೇ ತಿರುಗುತ್ತಿಹುದಾಲಿಂಗ ದೇಗೆಂದ. ಗುರು ಕರುಣ ತನ್ನೊಳಗೆ ತಾಳಿಯ ಗರಿಯು ಓಲೆ ಗರಿಯಾಡುತ್ತಿಗುದು ತಿರುಗುವುದು ಸುಖ ದುಃಖದೊಡನೆಯು ಕರ್ಮ ಫಲಗಳಲ್ಲಿ ಚರಿಸುವುದು ಸ್ವರ್ಗಕ್ಕೆ ನರಕಕ್ಕೆ ಪರಮ ಉದಗದಿ ಹೊಳೆವ ಚಂದ್ರನ ತೆರದಲಿದ್ದಗೆ ಲಿಂಗ ತನುವಿನ ಸಂಗವೇನೆಂದ. ಯೋಗದಿಂದಲೇ ಇರಲು ಸರ್ವವನಿಗೆ ಸುಖ ದುಃಖಗಳು ಭ್ರಾಂತಿಯು ಹೋಗಿ ಬಾಗಿ ಅಂತರವ ಮರತೆ ವಾಸನೆಗಳುಡುಗಿ ನೀಗಿ ಜೀವತ್ವವನು ಬ್ರಹ್ಮವೇ ಆಗಿ ಚಲಿಸುತ್ತಲಿದ್ದು ದೇಹವನಾಗ ಬಿಟ್ಟೆ ಕೊಡುವವನ ಅಖಂಡನವನು ತಾನೆಂದ. ಕ್ಷೀರದೊಳು ಕ್ಷೀರಡಗಿ ದಂದದಿ ನೀರೊಳಗೆ ನೀರಡಗಿ ದಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿಯೋ ಸೇರಿಗನು ಪರಿಪೂರ್ಣ ಬ್ರಹ್ಮದಿ ಆರು ಯೋಗಕ್ಕೆ ಬೀಳ್ವರವರೇ ಪುಣ್ಯರಗರೆಂದ. ಇಂತು ಜೀವನ್ಮುಕ್ತಿ ವಿವರವನಂತು ಹೇಳಲು ವೃಷಭಗೆ ಹೇಳುತ್ತಲಂತು ಒಲದಾಡುತ್ತ ಜೀವನ್ಮುಕ್ತಿ ಮಾರ್ಗಕ್ಕೆ ಸಂತಸಾದನು ದೇವಿ ಚರಿತಾದ್ಯಂತವೆಲ್ಲವ ಕೇಳಿ ಚರಣಕ್ಕಂತು ಬಿದ್ದನು ದೇವಿಗೆಯೋ ಪರಮೇಶನಿಗೆ ಎಂದ. ಎಲೈ ವೃಷಭಕ್ಕೆ ದೇವಿ ಚರಿತವನೊಲಿದು ಓದುವ ನಾವ ಪುಣ್ಯನೋ ತಿಳಿಯಲಾವವ ಭಕ್ತಿಯಿಂದಲಿ ಕೇಳುತ್ತಿಗರವರು ಸಲುವರೈ ಪುಣ್ಯಕ್ಕೆ ಕಾಮ್ಯವ ಕಳೆದು ನಿಷ್ಕಾಮ್ಯದಲ್ಲಿ ಓದಿದ ಅಳವಡುವುದೇ ಜ್ಞಾನ ಪಾರ್ವತಿ ದೇವಿ ಕರುಣದಲ್ಲಿ. ಒಂದೆರಡು ಅಧ್ಯಾಯ ಅರ್ಥಗಳಲ್ಲಿಂದ ನಿತ್ಯದರೋದಿ ಕೇಳ್ದರಿಗಂದಾಗು ದೈವಯಿಗೆ ದೇವಿಯ ಸ್ಮರಣೆ ಮಾತ್ರದಲ್ಲಿ ಅಂದಾಗಲೇ ನಾಶ್ಚರ್ಯು ಮುಂದೆ ಹತ್ತದಿ ಓದಿ ಕೇಳ್ವರಿಗಂದು ಆಗದೆ ಎನುತ ಮಣಿದೆತ್ತಿದನು ಋಷಭನನು. ತುಷ್ಟರಾದರು ಪ್ರಮತರೆಲ್ಲರೂ ತುಷ್ಟರಾದರು ಸಿದ್ಧಸಾಧ್ಯರು ತುಷ್ಟರಾದರು ಕಿನ್ನರರು ಕಿಂಪುರುಷರೆಂಬವರು ತುಷ್ಟರಾದರು ಮುನಿಜನರು ಸಂತುಷ್ಟರಾದರು ಸರ್ವಗಣರು ತುಷ್ಟಿಯನೆ ಬಿಡುತ್ತಿತ್ತು ಪರಮೇಶ್ವರನ ಸ್ಥಾನ. ಮೊಳಗಿದವು ದುಂದುಬಿಯು ಕಾಳೆಯು ಬಳಿಕ ಸಂತೋಷದಲ್ಲಿ ಚಂಡೀ ಜ್ವಲಿದು ಹೊಗಳಿದ ಬಲರೇ ಬಲಪರ ದೇವತೆಂದೆನುತ್ತಾಗ ನಗುವಿನಿಮ್ಮದ್ದಳೆಯ ಕೊಂಡೆ ಬಲು ನುಡಿದಿದನು ನಂದಿನಂತ್ಯದ ಕಳವಳವ ತೋರಲ್ಗೆ ಭೃಂಗಿ ಪನೆಸದು ದಾಸ್ತಾನ. ಕೇಳಿದಿ ರೋಷವು ನಗರ ಪಾರ್ವತಿ ಲೋಲ ಚರಿತವನೆಂದು ಸೂತನು ಬಾಳ ಸಂತಸದಿಂದ ಹೇಳಲು ಕೇಳ್ದು ಮುನಿಜನರು ಓಲಿಯಾಡುತ್ತ ದೇವಿ ಚರಿತಕ್ಕೆ ಬಾಳ ಹೊಗಳುತ್ತ ಸೂತನನ್ನು ವಿಶಾಲದಿಂ ನೆನೆದರು ಚಿದಾನಂದಾತ್ಮ ಗುರುವರನ. ಮಂಗಳಾಯಿತು ಭ್ರಮದರಿಗೆ ಮಗ ಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿದ ದಯಿಂದ ಮಂಗಳವು ಕೇಳ್ವನಿಗೆ ಕೇಳ್ವಗೆ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆಯುವುದು ಚಿದಾನಂದಾತ್ಮ ಗುರುದಯದೇ. ಇತಿ ಶ್ರೀಮತ್ ಪರಮಂಸ ವಿವೇಕಾಚಾರ್ಯ ಶ್ರೀ ಚಿದಾನಂದ ಗುರುವತಿ ಚರಣ ಪದ್ಮಗ್ರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋ ಜೀವನ್ಮುಕ್ತಿ ನಾಮ ಅಷ್ಟಾದಶೋಧ್ಯಾಯ ಸಂಪೂರ್ಣಂ ಅಂತೂ ಅಧ್ಯಾಯ 18 ಪದ 796 ಮಂಗಳಮಸ್ತು. ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಜ್ಞೇನ ಯಜ್ಞಮಯಜಂತ ದೇವಾಹತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ಓಂ ಶ್ರೀ ಮಹಾದೇವ್ಯೈ ನಮಃ. ಪುಷ್ಪಂ ಸಮರ್ಪಯಾಮಿ. ನಮಃ ಶಿವಾಯೈ ಕಲ್ಯಾಣೈ ಮಹಾಕಾಲ್ಯೈ ನಮೋ ನಮಃ. ನಮಃ ಶಿವಾಯೈ ಶರ್ವಾಣೈ ಮಹಾಲಕ್ಷ್ಮೀ ನಮೋ ನಮಃ. ನಮಃ ಶಿವಾಯೈ ಓಂಕಾರಿ ಸರಸ್ವತ್ಯೈ ನಮೋ ನಮಃ. ನಮಃ ಶಿವಾಯೈ ದುರ್ಗಾಯೈ ಕಾತ್ಯಾಯಿನ್ಯೈ ನಮೋ ನಮಃ. ಓಂ ಶ್ರೀಂ ಓಂಕಾರ ರೂಪಿಣ್ಯೈ ನಮೋ ನಮಃ. ನಮಸ್ಕಾರಂ ಕರೋಮಿ. ದಯವಿಟ್ಟು ಇನ್ನ ಈ ಕಥೆಗೆ ನೀನ್ ಹೇಳಿದ್ದಕ್ಕೆ ಇದುವರೆಗೂ ನಡೆಸ್ಕೊಟ್ಟಿದ್ದೀನಿ. ಮುಂದೆ ನಮ್ಮನ್ನ ಅಭಿಲಾಷೆ ಕೊಡಬೇಡ. ಅವಳಿಗೆ ಚೈತ್ರ ಬದುಕಿದ್ರೆ ಬರ್ತೀನಿ.
ಶ್ರೀರಾಮ